ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಸಂತಾನ ಅಂತ ಹೇಳಿದ್ರೆ ಕೇವಲ ಮಕ್ಕಳನ್ನ ಪಡೆಯೋದು ಅಲ್ಲ ಅಂತ ಹೇಳಿ ಗುರುಜಿ ಪ್ರತಿನಿತ್ಯ ಕಾರ್ಯಕ್ರಮದ ಹಲವಾರು ಸಂಚಿಕೆಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಬದಲಾಗಿ ಸಂತಾನ ಅಂತ ಹೇಳಿದ್ರೆ ಸಂಸ್ಕಾರ, ಜವಾಬ್ದಾರಿ ಮತ್ತು ಮೌಲ್ಯಗಳನ್ನ ಹೊತ್ತು ಮುಂದಿನ ಪೀಳಿಗೆಯನ್ನ ನಿರ್ಮಿಸುವ ಜೀವನದ ಅಮೂಲ್ಯವಾದ ವರ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗಾಗಿ ಸಂತಾನದ ನಿಜವಾದ ಅರ್ಥ ಏನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಅನುಭವ, ಜ್ಞಾನ ಮತ್ತು ಜೀವನದ ಮೌಲ್ಯಗಳ ಮೂಲಕ ಆ ಒಂದು ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಸಂತಾನ ಅಂತ ಹೇಳಿದ್ರೆ ಕೇವಲ ಮಕ್ಕಳನ್ನ ಪಡೆಯೋದು ಅಲ್ಲ ಅಂತೇಳಿ ಹಲವಾರು ಬಾರಿ ನೀವು ಉಲ್ಲೇಖವನ್ನ ಮಾಡಿದ್ದೀರಿ. ಈ ಮದುವೆ ಆಗುವಂಥದ್ದು, ಮಕ್ಕಳನ್ನ ಪಡೆಯುವಂಥದ್ದು ಇದು ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳಿ ಬಹುತೇಕರು ಭಾವಿಸ್ತಾರೆ. ಆದರೆ ಇದನ್ನ ಹೊರತುಪಡಿಸಿ ಸಂತಾನ ಅನ್ನೋದು ಒಂದು ಪವಿತ್ರವಾದದ್ದು ಅನ್ನೋದನ್ನ ನೀವು ಯಾವ ರೀತಿ ಉಲ್ಲೇಖಿಸ್ತೀರಾ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ಆಶ್ಚರ್ಯಕವಾಗಿರತಕ್ಕಂತಹ ವಿಷಯ ಏನಂದರೆ, ಮಕ್ಕಳಿಗೆ ಒಳ್ಳೆ ವಿದ್ಯಾ, ಬುದ್ಧಿ, ಸಂಸ್ಕಾರ, ಜ್ಞಾನ ಹಲವಾರು ಅವರವರ ಅನಿಸಿಕೆ ತಕ್ಕಂತೆ ಎಲ್ಲ ಒಂದು ಪಟ್ಟಿ ಮಾಡ್ತಾರೆ. ಮಕ್ಕಳನ್ನ ಆ ರೀತಿ ಬೆಳೆಸಬೇಕು, ಅದಲ್ವೇ ಅಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ಮಗುವನ್ನು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸಬೇಕು, ಒಳ್ಳೆ ಬುದ್ಧಿ ವಿದ್ಯೆ ಕಲಿಸ್ಬೇಕು. ಅಪ್ರಾಣೆ ಅದರಂಥ ಅಪ್ಪಟ ಸುಳ್ಳು ಇನ್ನೊಂದಿಲ್ಲ. ಸುಳ್ಳ ಮತ್ತು ಇನ್ನೇನು ಮಾಡಬೇಕು ಮಕ್ಕಳಿಗೆ ತಿಳ್ಕೊಳ್ಳದೆ ಇರೋದಕ್ಕೆ? ಒತ್ತಡ ಅಂತಕ್ಕಂಥದ್ದು ಬರೋದೇ ಮಕ್ಕಳಿಂದ. ತಂದೆ ತಾಯಿಗೆ ಒತ್ತಡ ಬರೋದು ಯಾರಿಂದ? ಮಕ್ಕಳಿಂದ. ಯಪ್ಪ ಸಾಕಪ್ಪ ಈ ಮಕ್ಕಳು ಸಹವಾಸ ಅನ್ನೋ ಮಟ್ಟಕ್ಕೆ ಅವರು ಒತ್ತಡ ಮಾಡ್ಕೋತಾರೆ. ಮಕ್ಕಳಿಂದ ಒತ್ತಡ ಬರುತ್ತೆ ಅಂತಕ್ಕಂತಹ ವಿಚಾರವನ್ನು ಇವ್ರು ನಿಜವಾಗ್ಲೂ ತಿಳ್ಕೊಬೇಕಿತ್ತು, ಹೇಳಬೇಕಾಗಿದ್ದು ಅದು. ನಮಗೆ ಒತ್ತಡ ಇಲ್ಲದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಗೊತ್ತಿದೆಯಮ್ಮ? ಇಲ್ಲ. ಸಂಸ್ಕಾರ ಅಂದ್ರೆ ಹಿಂಗೆ ಬರ್ತಲ್ಲಿ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಾಮಕರಣ ಮಾಡೋದು, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ವಿದ್ಯೆ ಬುದ್ಧಿಯನ್ನು ಕೊಡುವಂತ ಹೇಳಿ ಸರಸ್ವತಿ ಪೂಜೆ ಮಾಡಿ ಅಲ್ಲಿ ಸರಸ್ವತಿಯನ್ನು ಅನುಗ್ರಹ ಪ್ರಾಪ್ತಿ ಮಾಡ್ಕೊಳ್ಳೋದು, ಅನ್ನ ತಿನ್ನಿಸ್ಬೇಕಾದ್ರೆ ದೇವಸ್ಥಾನದಲ್ಲೇ ಹೋಗಿ ಪ್ರಸಾದ ಮೂಲಕವಾಗಿ ಸೇವನೆ ಮಾಡೋದು, ಕಿವಿ ಕಿಚ್ಚಿಸ್ಬೇಕಾದ್ರೆ, ಕೂದಲು ತೆಗೆಸ್ಬೇಕಾದ್ರೆ. ಸರಿನಪ್ಪ, ಅದರಿಂದ ಏನಾದ್ರು ಅಕೌಂಟ್ ಓಪನ್ ಆಗಿದೆಯಾ? ಮಗು ಬದಲಾವಣೆ ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ತಿಳ್ಕೋಬೇಕು. ಮಗು ಬದಲಾವಣೆ ಆಗಿಲ್ಲ. ಅದು ಯಾವಾಗ ಆಗತ್ತೆ? 10 ವರ್ಷಕ್ಕೆ ಅಕೌಂಟ್ ಓಪನ್ ಆಗುತ್ತೆ ಮಗುದು. 15 ವರ್ಷಕ್ಕೆ ಚಾರ್ಜಿಂಗ್ ಶುರುವಾಗುತ್ತೆ. ಮಗುವಿನಲ್ಲಿ ಏನಿತ್ತು ಸತ್ಯ, ಮಗುವಿನಲ್ಲಿ ಏನಿತ್ತು ಸತ್ಯ, ಯಾವುದದು ಸತ್ಯ, ಇದು ನಾವು ತಿಳಿಬೇಕಾಗಿರೋದು. ಮಗುವಿನಲ್ಲಿ ಇರುವಂಥ ಸತ್ಯ ಯಾವುದು ತಿಳ್ಕೊಬೇಕು ಅಂತ ಬೇಡ ಅಂತಿಮ ತಿಳ್ಕೊಳ್ಬೇಕು. ಅದು ಯಾವುದಪ್ಪ ಅದು ಸತ್ಯ? ಹಾಗಾದ್ರೆ ಇಲ್ಲಿವರೆಗೂ ತಿಳ್ಕೊಂಡಿಲ್ಲ, ತಿಳ್ಕೊಳಕ್ಕಾಗೋದು ಇಲ್ಲ, ತಿಳ್ಕೊಳಕ್ಕೆ ಯಾರು ಹೇಳೂ ಇಲ್ಲ, ಅದಕ್ಕೆ ಯಾವುದು ಪುಸ್ತಕನೂ ಇಲ್ಲ. ಅಂದರೆ ನೀವು ಓದೋ ಪುಸ್ತಕದಲ್ಲಿಲ್ಲ, ಬೇರೆ ಪುಸ್ತಕದಲ್ಲಿ ಇರ್ಬೋದೇನೋ. ಮತ್ತು ಹಾಗಿದ್ದ ಮೇಲೆ ಒತ್ತಡ ಇಲ್ಲದ ಮಕ್ಕಳು ಬೇಕಂದ್ರೆ ನಾವು ಏನಾಗಾದರೆ ಯಾಮಾರಿದ್ದೀವಿ, ಹೌದಲ್ಲ? ಅದಕ್ಕೆ ಮೊದಲನೆಯ ಒಂದು ಸ್ಟೇಜ್, ಮಗು ಅಂದರೆ ಯಾರು? ನನ್ನ ಮಗು ಅಲ್ವಲ್ಲ. ಇದು ಕೋಪ ಬರುತ್ತೆ, ಇನ್ಯಾರು ಮಗು? ಅದು ನಂದಲ್ಲೇ. ಗಂಡ ಹೆಂಡತಿಯ ಪ್ರತಿರೂಪವೇ ಮಗು. ಏನು ಹೆಣ್ಣು ಗಂಡಲ್ಲಿ, ಗಂಡ ಹೆಂಡತಿಯಲ್ಲಿ ಏನು ಕಾಯಿಲೆ ಇದೆ, ಏನು ಬೇಜಾರಿದೆ, ಏನು ಹಿಂಸೆ ಇದೆ, ಎಷ್ಟು ಕೋಪ ಇದೆ, ಏನೆಲ್ಲ ಇದೆ, ಅದರ ಪ್ರತಿರೂಪ ನಿಮ್ಮ ಮಗು ಬಂದಿದೆ. ಅಂದರೆ ಗಂಡ ಹೆಂಡತಿ ಇಬ್ಬರು ನಿಂತ್ಕೊಂಡು ನೋಡ್ಕೋಬೇಕು. ಈ ಮಗು ನಮ್ಮಿಬ್ಬರಿಂದ ಬಂದಿರತಕ್ಕಂತಹ ಶೇಷದ ಫಲ. ಅರ್ಥ ಆಯ್ತಾ? ಶೇಷ ಅಂದರೆ ನಮ್ಮಲ್ಲಿ ಏನೇನು ಇದೆಯೋ ಬೇಡದೇ ಇರೋದು ಪ್ರಪಂಚಕ್ಕೆ, ಅಂಥದ್ರ ಮೂಲನೇ ಈ ಮಗು ಅಂತ ನೀವು ತಿಳ್ಕೊಂಡ್ರೆ ಅದು ನಿಜವಾದ ಸಂಸ್ಕಾರ ಆಗತ್ತೆ. ಗಂಡು ಅಥವಾ ಗಂಡ ಹೆಂಡತಿಯ ಪ್ರತಿರೂಪವೇ ಸಂತಾನ. ಇದು ಮಗುವಿನ ನಿಜವಾದ ಅರ್ಥ. ಅರ್ಥ ಆಯ್ತಮ್ಮ? ನಾವು ಇದೆಲ್ಲ ಬಿಟ್ಬಿಟ್ಟು ಮಿಕ್ಕದ್ದೆಲ್ಲ ಓಡ್ತಾ ಇದ್ದೀವಿ. ಮಗುವಿನ ಸಂತಾನದ ಅರ್ಥ ಏನು ಅಂತಂದರೆ, ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋದು, ಅದೇ ಅರ್ಥ. ಇನ್ನೇನದು? ಈಸಿ ಅಲ್ವಮ್ಮ? ಅದು ಪ್ರಾಣಿಗೂ ಆಗುತ್ತೆ, ಅದಕ್ಕೆ ಮದುವೆಗಿದು ಏನಿಲ್ಲ, ಆಗತ್ತೆ.
ಬಟ್ ನಾವು ಮದುವೆ ಆಗಿದ್ದೀವಿ, ಅದಕ್ಕೆ ಅದ್ರ ಹೆಸರು ಹೇಳ್ತೀವಿ. ಮದುವೆ ಆದಮೇಲೆ ಏನಾಗಬೇಕು, ಮಗು ಆಗಬೇಕು, ಅಷ್ಟೇ. ಸಿಂಪಲ್ ತಾನೇ. ಇದು ನಾವು ಸಂಸ್ಕಾರ ಅಂತ ಹೇಳೋದಕ್ಕೆ ನಾಚಿಕೆ ಆಗತ್ತೆ. ಸಂಸ್ಕಾರ ಅಂದರೆ ಅರ್ಥ ಗೊತ್ತಿಲ್ಲ, ಮೂಲ ಗೊತ್ತಿಲ್ಲ. ಅಂದರೆ ನಾವು ಹೇಗಿದ್ದೀವಿ, ನಾವು ಹೇಗೆ ಬಂದಿದ್ದೀವಿ ಭೂಮಿಗೆ ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂಥದ್ದೇ ನಿಮಗೆ ಬೇಡದೇ ಇರತಕ್ಕಂಥ ಸಂಸ್ಕಾರ. ಆದರೂ ಅದು ಹಿಡ್ಕೊಂಡು ಎಳ್ಕೊತಾ ಇದ್ದೀರಾ, ನಾವು ಸಂಸ್ಕಾರವಂತರು ಸ್ವಾಮಿ. ಏನು ಸ್ನಾನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ಇದು ಸಂಸ್ಕಾರ ಅಂತ ಕೆಲವರು ಅನ್ಕೋತಾರಲ್ಲಮ್ಮ. ಅಯ್ಯೋ ಅಯ್ಯೋ ಅಂತ ಅದ್ಭುತವಾದ ಪವಾಡ. ಆದರೆ ನಮಗೆ ನಿಜವಾಗಿಯೂ ಸಂತಾನದ ಮೂಲಾರ್ಥ ನಮ್ಮ ಪ್ರತಿರೂಪು ಅಂತ ಯಾವ ತಂದೆ ತಾಯಿ ತಿಳ್ಕೊತಾರೋ ಮಕ್ಕಳ ಬಗ್ಗೆ ಯಾರೂ ಕಂಪ್ಲೇಂಟ್ ಮಾಡಲ್ಲ. ಯಾಕೆ ಅಂದರೆ ಎಲ್ಲ ನಿನ್ನಂಗೆ ಆಡ್ತದೆ ಅಂತ ಹೆಂಡ್ತಿ ಗಂಡನಿಗೆ ಹೇಳ್ಬೋದು. ಗಂಡ ಹೆಂಡ್ತಿಗೆ ಬೈಬೋದು, ಕಮ್ಮಗೆ ಮಾಡಿದೆ ನಿನ್ನ ಕಟ್ಕೊಂಡು ಅದು ಹಂಗೆ ಹುಡ್ತು ಅಂತ ಹೇಳ್ಬೋದು. ಆಗ ನಿಮ್ಮಿಬ್ರಿಗೆ ಬುದ್ಧಿ ಬರುತ್ತೆ. ನಂಬರ್ 1. ನಂಬರ್ 2, ಮುಂದೆ ಈ ಮಗುನ ಹೇಗೆ ಎಚ್ಚರಿಕೆ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿರೋ ವಿಚಾರಗಳೆಲ್ಲ ನಮ್ಗೆ ಗೊತ್ತಾಗಿದೆ. ಈಗ ಮಗುಲ್ ಬಂದಿದೆ ಅಂತ ಗೊತ್ತಾಗಿದೆ. ಆ ಮಗುನ ಏನು ಮಾಡಬೇಕು, ಇವಾಗ ಅದರಿಂದ ಹೊರಗೆ ತರಬೇಕು. ಇದು ಸಂಸ್ಕಾರ. ಎಲ್ಲಾಗ್ತಾ ಇದೆ, ಎಲ್ಲಿದೆ ಫ್ಯಾಕ್ಟ್ರಿ ಇದು ನಮ್ಮ ದೇಶದಲ್ಲಿ? ಮಕ್ಕಳನ್ನು ಸಂಸ್ಕಾರ ಮಾಡುವ ಫ್ಯಾಕ್ಟ್ರಿ ಇದೆಯಾ? ಇದ್ರೆ ಅಲ್ಗೋ ತಗೊಂಡೋಗಿ ಹಾಕ್ಬಿಡೋರು ಅಲ್ಲಮ್ಮ. ನಾವು ಅದು ತುಂಬ ಬುದ್ಧಿವಂತರು. ಎಲ್ಲಿ ಏನು ರಿಪೇರಿ ಅದು ಆಗುತ್ತೋ ಒಳ್ಳೇದೋ ಕೆಟ್ಟದೋ ಯಾರೋ ಹೇಳಿದ್ರು ತಗೊಂಡೋಗಿ ಹಾಕ್ಬಿಡಿ. ಹುರುಳಿಕಾಳು ಮೇಲೆ ಮಿಷನಲ್ಲಿ ಹಾಕ್ಬಿಟ್ಟು ಕೆಳಗಡೆ ಬ್ಯಾಗ್ ಇಡ್ಕೋತಾರಲ್ಲ, ಹಂಗೆ ಮಾಡಿಬಿಡೋರು ಮಗುನೂ. ಸಂಸ್ಕಾರ ಮಾಡಿ ಮಗು ಎಳ್ಕೊಂಡ್ಬಿಡಿ ಸ್ವಾಮಿ ಅಂತ. ಆದರೆ ಸಾಧ್ಯ ಇಲ್ಲ. ಅದನ್ನು ತಿಳಿಯತಕ್ಕಂತಹ ವಿಚಾರನೇ ತಂದೆ ತಾಯಿಯ ಮೂಲ ಕರ್ತವ್ಯ. ಮಗುವಿನ ಸತ್ಯ ಏನು, ಅದು ಹೆಂಗೆ ಸ್ವಾಮಿ, ನಾವು ಹೆಂಗೆ ಕಂಡುಹಿಡಿಯೋದು, ಅದು ಹೆಂಗೆ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರಕ್ಕೆ ನಾನು ಆವಾಗಲೇ ಹೇಳಿದೆ, 10 ವರ್ಷದವರೆಗೂ ಅದೆಲ್ಲ ಕಂಪ್ಲೀಟ್ ಸಂಗ್ರಹ ಆಗಿರುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಪ್ರಕ್ರಿಯೆಗಳು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ರೋಗಗಳು, ಇವೆಲ್ಲ ಸ್ಟೋರೇಜ್ ಆಗೋಕ್ಕೆ 10 ವರ್ಷ ಟೈಮ್ ತೊಗೊಳುತ್ತೆ. ಆ 10 ವರ್ಷದೊಳಗಡೆ ಇದನ್ನು ತಿಳ್ಕೊಂಡು ಮಕ್ಕಳನ್ನು ಹೊರಗೆ ತಂದರೆ ನೀವು ಪುಣ್ಯ ಮಾಡಿದ್ರಿ. ಇದು ನಿಮ್ಮ ಒತ್ತಡ ಯಾಕೆ ಬರುತ್ತೆ ಅಂದರೆ, ಏನಾದ್ರು ಹೇಳೋಕ್ಕಾಗತ್ತಮ್ಮ? ಯಾಕೆ ಬರುತ್ತೆ ಒತ್ತಡ? ಈಗ ಎಲ್ರಿಗೂ ಪ್ರಶ್ನೆ ತಾನೇ, ಏನೋ ಒತ್ತಡ. ಸರಿ, ಒತ್ತಡ ಅಂದರೆ ಏನು, ಯಾಕೆ ಬರುತ್ತೆ ಒತ್ತಡ? ಇದು ಉತ್ತರ ಇಲ್ಲ. ಅದಕ್ಕೆ ಈ ಒತ್ತಡ ಅಂತಕ್ಕಂಥದ್ದಕ್ಕೆ ಈಗ ಒಂದು ಸಣ್ಣ ಚಿತ್ರವನ್ನು ನೋಡೋಣ. ಅದು ಎಷ್ಟರ ಮಟ್ಟಿಗಿದೆ ಅಂತ ಸ್ವಲ್ಪ ಎಲ್ರಿಗೂ ಅರ್ಥ ಆಗಲಿ. ಈಗ ಇಲ್ಲಿ ಮಗು ಹಾಲನ್ನು ಕುಡಿತಾ ಇರತಕ್ಕಂತಹ ಸನ್ನಿವೇಶದಲ್ಲಿ ತಾಯಿ ನಿಂತಿರ್ತಕ್ಕಂಥ, ಅಂದರೆ ಕೂತಿರ್ತಕ್ಕಂಥ ಭಂಗಿಯನ್ನು ನೀವು ಗಮನಿಸಿ. ತೃಪ್ತಿ, ಮಗುವಿಗೆ ನಾನು ಹಾಲು ಉಣಿಸ್ತಾ ಇದ್ದೀನಿ, ನನ್ನಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳನ್ನು ಬದಿಗಿಟ್ಟು ಪ್ರೀತಿಯಿಂದ ಹಾಲು ಉಣಿಸ್ತಾ ಇದ್ದೀನಿ ಅಂತಕ್ಕಂಥ ಚಿತ್ರದ ಭಾವ. ಆದರೆ ಅಲ್ಲಿ ಪಕ್ಕದಲ್ಲಿ ನಾಗಸರ್ಪ ನೋಡಿ ಎದ್ದಿದೆ, ಅದು ತಿಳ್ಕೊಬೇಕಾಗಿರೋದು ನೀವು. ಆ ಕೋಪವೆಲ್ಲ ಶಮನ ಮಾಡ್ತಕ್ಕಂಥದ್ದು, ತನಗಿರ್ತಕ್ಕಂಥ ನೋವುಗಳನ್ನ ತಡಿತು ಹಾಲು ಕೊಡ್ತಾ ಇದ್ದಾಳಲ್ಲ, ಅದೇ ಸರ್ಪ. ಮಗುಗದು ಬೇಡ, ಮಗು ತೃಪ್ತಿಯಾಗಿ ಹಾಲು ಕುಡಿಸ್ಬೇಕು, ಹೆಣ್ಣಿನ ತಾಯಿ ಭಾವನೆ. ಆದರೆ ಆ ಕೋಪ, ಆವೇಶ, ಒತ್ತಡ, ದೇಹದಲ್ಲಿರ್ತಕ್ಕಂಥದ್ದನ್ನು ಎಲ್ಲವೂ ಕೂಡ ನೋಡಿ, ಆ ಕುತ್ತಿಗೆಯ ಭಾಗದಲ್ಲಿ ಹೆಂಗೆ ನೀಲಿ ಬರ್ತಾ ಇದೆ ನೋಡಮ್ಮ, ಅಲ್ಲಿಂದ ಕನೆಕ್ಟಿವಿಟಿ ಹೋಗ್ತದೆ. ಅದು ಸರ್ಪದ ರೂಪದಲ್ಲಿ ಉದ್ಭವ ಆಗ್ತದೆ. ಅಂದರೆ ಇನ್ನೊಂದು ಸರ್ಪವನ್ನು ನಾವು ಉತ್ಪತ್ತಿ ಮಾಡಿದೆ ಅಂತ ತಿಳ್ಕೋಬೇಕಿದು ಮೆಸೇಜ್. ಮಗುವಿನಲ್ಲೇ ಈ ಹಿಂಸೆ ಕೊಟ್ಟು ವಿಷ ಉಣಿಸಿರಬೇಕಾದ್ರೆ ಇನ್ನು ಮಗು ನಿಮಗೆ ಎಷ್ಟರ ಮಟ್ಟಕ್ಕೆ ತಾಯಿ ಅಂತ ಒಪ್ಕೋಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇದು ತಾಯಿ ತಪ್ಪ? ಎಸ್. ತಂದೆ ತಪ್ಪ? ಎಸ್. ಇಬ್ಬರು ತಪ್ಪೇನು? ಇದೇ ರೀ ವಿಷ, ಅದೇ ರೀ ಒತ್ತಡ. ಈ ಒತ್ತಡ ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು, ಇದಕ್ಕೆ ವೈಜ್ಞಾನಿಕವಾಗಿ ಕೆಲವೊಂದು ವಿಚಾರ ಏನು ಹೇಳ್ತಾರೆ ಅಂದರೆ, ತಾಯಿ ಏನೇ ಇದ್ದರೂ ಎಲ್ಲವನ್ನೂ ಸೈರಣೆ ಮಾಡಿ ಆ ಮಗುವನ್ನು ಬೆಳೆಸ್ತಾಳೆ ಅನ್ನೋದಕ್ಕೆ ಒಂದು ಮೆಸೇಜ್ ಅಂತ ಹೇಳ್ತಾರೆ. ಇದನ್ನು ಅವತ್ತು ವೈಜ್ಞಾನಿಕವಾಗಿ ಮೂಲ ಅರ್ಥ ಏನು ಅಂತಕ್ಕಂಥದ್ದನ್ನು ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗೆ ಈಗ ನಿಮ್ಗೆ ಅರ್ಥ ಆಗಿದೆ, ಮಗು ತಾಯಿಯ ಹಾಲನ್ನು ಕುಡಿಬೇಕಾದ್ರೆ ಅದಕ್ಕೆ ನಾವು ವಿಷವನ್ನು ಉಣಿಸ್ತಾ ಇದ್ದೀವಿ. ಅರ್ಥ ಆಗಲಿ ಅಂತ ಈ ಪದ ಬಳಸ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪ ಅರ್ಥ ಮಾಡ್ಕೋಬೇಡಿ. ನಿಜವಾಗೂ ಮಗುಗೆ ಅಮೃತ, ತಾಯಿ ಹಾಲು ಅಮೃತ ಅಂತ ಹೇಳ್ತೀವಿ. ತಾಯಿ ಹಾಲು ಅಮೃತವಾಗಬೇಕಾದ್ರೆ ತಾಯಿ ಏನಾಗಿರ್ಬೇಕಮ್ಮ? ಅಮೃತ ಯಾರಲ್ಲಿ ಬರೋದು? ದೇವರಲ್ಲಿ ಅಲ್ವಾ? ಈಗ ತಾಯಿ ದೇವರಾಗೇ ಇಲ್ಲ. ಇಲ್ಲಿ ಸಾಂಗ್ ಹೇಳ್ಬೋದು ನಾವು, ಪಿಕ್ಚರ್ಲಿ ಒಂದು ಸಾಂಗ್ ಕೊಡ್ತಾರಲ್ಲ ಅಲ್ಲಮ್ಮ, ಅಲ್ಲಿ ಕೇಳ್ಬೋದು ಅದನ್ನ. ಮದರು ಮಮ್ಮಿ ಸಾಂಗ್ ಬರೀತಾರೆ, ಬೇಕಾದಷ್ಟು ಥರ ಬರೆದಿರ್ತಾರೆ. ಆದರೆ ಮಮ್ಮಿ ಮಗು ಆಗೇ ಇಲ್ಲ ಅಲ್ಲಿ. ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಯಾರು ತಪ್ಪಿಲ್ಲ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದಕ್ಕೆ ಮೆಸೇಜ್ ಏನು ತಿಳ್ಕೊಬೋದು ಪ್ರತಿಯೊಬ್ಬರು ಅಂದರೆ, ಮದುವೆ ಆಗೋರು, ಮಕ್ಕಳು ಮಾಡ್ಕೊಳ್ಳೋರು
ಏನು ಮೆಸೇಜ್ ಬೇಕಾಗತ್ತೆ ಅಂದರೆ, ನಮ್ಮ ದೇಹದಲ್ಲಿ ಅಮೃತ ಉತ್ಪತ್ತಿಯಾಗುವುದಕ್ಕೆ ಗಂಡು ಹೆಣ್ಣು ಸಿದ್ಧತೆಯಾದ ಮೇಲೆ ಸಂತಾನವನ್ನು ಪಡೆಯಬೇಕು. ಇವರಿಬ್ಬರು ದೇಹದ ಅಂಗಾಂಗಗಳು ಶುದ್ಧಿಯಾಗಿರಬೇಕು. ಮಗು ಪಡಿತಕ್ಕಂತಹ ತಂದೆ ತಾಯಿ ಅಂದರೆ ಗಂಡ ಹೆಂಡತಿ ಅಂದರೆ ಗಂಡು ಹೆಣ್ಣು ಅಂಗಾಂಗಗಳನ್ನು ಶುದ್ಧಿ ಮಾಡಿಕೊಂಡಿರಬೇಕು ಅಂತ ಪ್ರಶ್ನೆ. ಯಾವುದಪ್ಪ ಅದು ಅಂಗಾಂಗ ಶುದ್ಧಿ ಮಾಡ್ಕೊಳ್ಳೋದು? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾವ ಅಂಗಾಂಗಗಳನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಗಾಬರಿ ಆಗಬೇಡಿ. ವಿಚಾರ ಇಷ್ಟೇ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ನಮಗೆ ಹೃದಯ ಒಂದ ಎರಡಮ್ಮ ಇರೋದು? ಒಂದೇ ತಾನೇ? ಡೌಟಲ್ಲಿ ಹೇಳ್ಬೇಡ. ಏನು ಗುರುಗಳು ಇನ್ನೇನೋ ಎರಡು ಹೇಳ್ಬಿಟ್ಟಾರೇನೋ ಅಂತ. ನಮಗೆ ಹೃದಯ ಇರೋದು ಒಂದು. ಹೌದು. ಗಂಡ ಹೆಂಡತಿದು ಎರಡು ಹೃದಯ. ಅದು ಒಂದು ಆಗಿರಬೇಕಿತ್ತು, ಆಗಿಲ್ಲ. ಆಗಿರ್ಬೇಕಲ್ವಾ? ಹೇಳೋದಷ್ಟೇ, ಆಗಿಲ್ಲ. ಅದಲ್ಲೇ ಇದೆ, ಇದಿಲ್ಲೇ ಇದೆ. ಈಗ ಈ ಹೃದಯಕ್ಕೆ ನಾವು ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಹೃದಯಕ್ಕೆ ಹೆಂಗೆ ಶುದ್ಧೀಕರಣ ಮಾಡೋದು? ನಾವು ಉಸಿರಾಡ್ತಾ ಇದ್ದೀವಲ್ಲ ಅಲ್ವಾ? ಹೌದು. ಆದರೆ ಇದ್ರ ಸತ್ಯ ಕರೆಕ್ಟಾಗಿ ತಿಳ್ಕೊಂಡಾಗ ನಾವು ಉಸಿರಾಡ್ತಾ ಇರ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಅಂಗಾಂಗಗಳನ್ನು ನಾವು ಪರಿಚಯ ಮಾಡ್ಕೊಳಕ್ಕೆ ಹೋದರೆ ನಮಗೆ ಶ್ವಾಸಕೋಶ ಅಂತಕ್ಕಂಥ ವಿಷಯ ಗೊತ್ತಿದೆ. ಅದೇ ಕರೋನಾ ಮೆಸೇಜ್ ಅಲ್ವೇನಮ್ಮ? ಇದಕ್ಕೆ ಕರೋನಾ ಮೆಸೇಜ್ ಅಂತ ನಾನು ಹೆಸರಿಟ್ಟಿದ್ದೀನಿ. ಕರೋನಾ ಅಂದರೆ ಶ್ವಾಸಕೋಶಗಳು ನಿಮ್ದಲ್ಲ, ಕೆಟ್ಟು ಎಲ್ಲ ಪೂರ್ತಿ ಎಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟೈತೆ ಅಂತ ನೀವು ತಿಳ್ಕೊಬೇಕು. ಆ ಹೊಗೆ ಶೀತ ಆಗ್ಬೋದು, ಉಷ್ಣ ಆಗ್ಬೋದು, ರೋಗ ಆಗ್ಬೋದು, ಎನಿವನ್. ಯಾಕೆಂದರೆ ಹೃದಯಕ್ಕೆ ಫಸ್ಟು ರಿಪೇರಿ ಮಾಡ್ತಕ್ಕಂತಹ ವಿಚಾರ, ರಕ್ತಕ್ಕೆ ಪೂರ್ಣವಾಗಿರ್ತಕ್ಕಂಥ ಭಾಗ, ಹೃದಯಕ್ಕೆ ಹತ್ತಿರವಾದಂಥ ಭಾಗ ಶ್ವಾಸಕೋಶ. ಅಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ರೊಟೇಷನ್ ಆಗಬೇಕು. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಉಸಿರಾಟದ ಪ್ರಕ್ರಿಯೆಯನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ಶ್ವಾಸಕೋಶ. ಅಷ್ಟೇ ಅತಿ ಮುಖ್ಯವಾಗಿ. ಇನ್ನು ನಾವು ತಿಂದಂಥ ಆಹಾರವನ್ನು ನಮ್ಮ ಮೂತ್ರಪಿಂಡ ಏನೇನು ಬೇಕು ಅದೆಲ್ಲ ಇಟ್ಕೊಂಡು ಬೇಡದೆಲ್ಲ ಆಚೆ ಕಳಿಸುತ್ತೆ. ಇದು ಅದರ ಕೆಲಸ. ಈ ಎರಡೂ ಅಂಗಾಂಗಗಳನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಗುರುತಿಸ್ಕೊಂಡಿಲ್ಲ. ಯಾಕೆ ಅಂದರೆ ಅದೇನದು ಮಗು ಮಾಡ್ಕೊಳ್ಳೋಕ್ಕೂ ಅದಕ್ಕೂ ಏನು ಸಂಬಂಧ? ಇದು ತಿಳ್ಕೊಬೇಕು ಬೇಡ ಅಂತಿಮ್ಮ? ತಿಳ್ಕೊಬೇಕು ಗುರುಜಿ. ಯಾವಾಗ ತಿಳ್ಕೊಳ್ಳೋದು? ಯಾವ ಕಾಲೇಜ್ ಐತಿ ಇದಕ್ಕೆ? ಎಲ್ಲಿ ಹೇಳ್ಕೊಡ್ತಾರೆ ಇದನ್ನು? ಇದೊಂದು ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ನೀವು ಹೇಳ್ಬಿಟ್ರಿ ಸ್ವಾಮಿ, ನೀವೇನು ಹೇಳ್ತೀರಿ? ಬೇರೆಯವ್ರು ಹೇಳಬೇಕಲ್ಲ. ಅದೇ ತಾನೇ ಬಂದಿರೋ ಪರಿಸ್ಥಿತಿ. ಅದಕ್ಕೆ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ನೀವೇ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ಇನ್ನೂ 4 ಜನಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ ಇಲ್ಲ ಈ ಸತ್ಯ ಹಿಂಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಿಮ್ಮ ಮುಂದೆ ಇದನ್ನು ಇಡ್ತಾ ಇದ್ದೀನಿ. ಯಾರು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನಾನು ಹೇಳಿ ಸಾಕಷ್ಟು ಬೇಜಾರಾಗೋಷ್ಟು ಮಟ್ಟಕ್ಕೂ ಹೇಳ್ಬಿಟ್ಟಿದ್ದೀನಿ. ಅದನ್ನು ಪದೇ ಹೇಳ್ತಾರೆ, ನನಗೂ ಚೆನ್ನಾಗಿಲ್ಲ, ನಿಮಗೂ ಚೆನ್ನಾಗಿಲ್ಲ. ಅದಕ್ಕೆ ನಿಮ್ಮ ದೇಹಕ್ಕೆ ನೀವೇ ಅಧಿಪತಿಯಾಗಿ ಅನ್ನೋದೇ ಒಂದು ಈ ಕಾರ್ಯಕ್ರಮದ ಪೂರ್ಣವಾದ ಮೂಲ ಉದ್ದೇಶ ಆಗಿದೆ. ಅದಕ್ಕೋಸ್ಕರವಾಗಿ ಈ ವಿಚಾರವನ್ನು ಗಮನಿಸದೇ ಇರತಕ್ಕಂತಹ ಒಂದು ಲೆಕ್ಕಾಚಾರ ಏನಾಗಿದೆ ಅಂದರೆ, ಇದೆರಡಕ್ಕೂ ಒಂದು ಲಿಂಕ್ ಬೇಕು. ಇದೆರಡೂ ರಿಪೇರಿ ಆಗಬೇಕು. ಇದಕ್ಕೆ ಏನು ಬೇಕಾಗತ್ತೆ ಅಂತಕ್ಕಂಥದ್ದು ಅಂದರೆ, ಕೆಲಸ ಮಾಡೋರನ್ನ ಒಂದು ಭಾಗ ಇಟ್ಕೊಳ್ಳೋಣ. ದಿನಚರಿ ಕೆಲಸ, ಕೈಯಿಂದೋ ಕಾಲಿಂದೋ ಓಡಾಡೋದು, ಕೆಲಸ ಮಾಡೋದು, ಏನೋ ಒಂದು ಭಾಗ, ಇದೊಂದು ಭಾಗ. ಇನ್ನೊಂದು ಕೂತ್ಕೊಂಡು AC ಕೆಳಗಡೆ, ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದು ಒಂದು ಭಾಗ ಇಟ್ಕೊಳ್ಳೋಣ. ಸ್ಕೂಲ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಹೋಗೋವರೆಗೂ ಈ ಒಂದು ಭಾಗ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡೋದು. ಹೌದಾ? ಇದೆರಡು ಭಾಗ ಒಪ್ಕೋಬೋದಲ್ಲ? ಈ ಎರಡು ಭಾಗದಲ್ಲಿ ಎರಡು ಹೃದಯ ಚೇಂಜ್ ಆಗ್ತದೆ. ಒಂದು ಹೃದಯ ಎರಡಾಗತ್ತೆ. ಆಶ್ಚರ್ಯ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ಹೃದಯ ಎರಡಾಗತ್ತೆ. ಹೇಗದು? ಚೆನ್ನಾಗಿ ಕೆಲಸ ಮಾಡೋರು ಓಡಾಡಿಕೊಂಡು ಕೈ ಕಾಲು ಯಾವಾಗಲೂ ಅಳ್ಳಾಡ್ತಾ ಇರಬೇಕು. ಯಾಕೆ ಅಂದರೆ ಭೂಮಿ ಸುತ್ತುತ್ತಾ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ. ನಾವೇನು ಮಾಡ್ತಾ ಇಲ್ಲ. ಕಳ್ಳರು, ಸೋಮಾರಿಗಳು, ಅವಿವೇಕಿಗಳು. ಹೌದಲ್ಲಮ್ಮ? ನಾವೇನು ಮಾಡ್ತಾ ಇಲ್ಲ. AC ಕೆಳಗಡೆ ಕೂತಿದ್ದೀವಿ, ಫ್ಯಾನ್ ಕೆಳಗಡೆ ಕೂತಿದ್ದೀವಿ. ಇದಾಗಲ್ಲ. ಭೂಮಿನೇ ಸುತ್ತಾ ಇದೆ ಅಂದಮೇಲೆ ನೀವು ಕೂತ್ಕೊಂಡ್ರೆ ಹೆಂಗಾಗತ್ತೆ? ಅದಕ್ಕೆ ಹೃದಯ ನಿಮ್ಮದಲ್ಲ. ಡಿಸೈಡ್. ಯಾರು ಕೂತ್ಕೊಂಡಿರ್ತಾರೆ ಆ ಹೃದಯ ನಿಮ್ಮದಲ್ಲ. ಯಾವಾಗ ಒಡೆದೋಗುತ್ತೋ ಗೊತ್ತಿಲ್ಲ. ಅಂತೂ ಒಡೆದೋಗಲ್ಲ. ಅದು ನಿಮ್ಮ ಬೈಕ್ಗೆ ಆಪ್ರೇಷನ್ ಮಾಡ್ತಾರೆ, ಆರ್ಟ್ಗೆ ಅಷ್ಟೇ. ಈ ಹೃದಯಾಘಾತಕ್ಕೆ ಕಾರಣ ಏನು ಅಂತಂದರೆ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು.
ಉಸಿರಾಟ ಆಮ್ಲಜನಕ ಅಂತ ನಾವೇನು ಹೇಳ್ತೀವಿ, ನಾವು ತೆಗೆದುಕೊಳ್ಳುವ ಉಸಿರಾಟದಲ್ಲಿ ವ್ಯತ್ಯಾಸ ಕಂಡುಬರುವಂತಹ ಪ್ರಕ್ರಿಯೆಯಿಂದ ಹೃದಯದ ಸುತ್ತ ಇರ್ತಕ್ಕಂಥ ಮಾಂಸಖಂಡಗಳಿಗೆ ನೋವು ಪ್ರಾರಂಭ ಆಗುತ್ತೆ. ನಾವು ಹಾರ್ಟು ಅಂತ ಹಿಡ್ಕೊಂಡ್ಬಿಡ್ತೀವಿ ಎಡಗೈಲಿ ಫಸ್ಟೇ ಅಡ್ವಾನ್ಸ್ ಆಗಿ, ಹೇಳೇ ಇಲ್ಲ ಡಾಕ್ಟ್ರಿನೂ. ಏನಮ್ಮ, ಹೃದಯದ ಸುತ್ತ ಇರತಕ್ಕಂಥ ಮಾಂಸಖಂಡಗಳು ಸ್ವಲ್ಪ ನೋವು ಶುರು ಆದರೆ ಗಪ್ಪಂತ ಎಡಗೈ ಸೀದಾ ಹೋಗ್ಬಿಡುತ್ತೆ. ಹೇಳ್ದೆ ಕೇಳಿದೆ, ಓ ಏನೋ ಆಗೈತೆ ನನಗೆ ಅಂತ. ಅಮ್ಮ 1,000 ಜನಕ್ಕೆ ಒಬ್ಬರೂ ಆಗಿರಲ್ಲ. ಇನ್ನು 999 ಇದೇ ಪ್ರಾಬ್ಲಮ್ ಇರೋದು. 1,000 ಹೃದಯಾಘಾತಕ್ಕೆ ಆಗಿದ್ದಾರೆ, ನನಗೆ ಆಗಿದೆ ಅಂತ ಅಂದ್ಕೊಂಡಿದ್ರೆ ಅಥವಾ ಆಗಿದೆ ಅಂತ ಹೇಳಿದರೆ ಅಲ್ಲ, 1,000ಕ್ಕೆ ಒಬ್ರಿಗೆ ಆಗ್ಬೋದು ಅಷ್ಟೇ ಹಾರ್ಟ್ ಅಟ್ಯಾಕ್ ಆದರೆ. ಇನ್ನು ಮಿಕ್ಕಿದವ್ರಿಗೆಲ್ಲ ನೋವೇ ಆಗೋದು. ಆ ನೋವಿಗೂ ಹೃದಯಕ್ಕೂ ಸಂಬಂಧನೇ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ದುಡ್ಡು ಖರ್ಚು ಮಾಡೋದೇನು, ಪರದಾಡೋದೇನು, ಹೊತ್ಕೊಂಡು ಹೋಗೋದೇನು, ಅಯ್ಯೋ ಅಯ್ಯೋ ಅಯ್ಯೋ, ಆ ಪರದಾಟಿಗೆ ಕೊನೆಯೇ ಇಲ್ಲ. ಅಂತೂ ನೀವೇ ತಿಳ್ಕೊಳ್ಳಿ, ಈಗ ನಾವೆಷ್ಟು ಶತಮೂರ್ಖರಾಗಿದ್ದೀವಿ. ಕಾಯಿಲೆ ಇಲ್ಲದ ಕಾಯಿಲೆಯನ್ನು ಬರ್ಸ್ಕೊತಾ ಇದ್ದೀವಿ, ಹೃದಯದ ಮೇಲೆ ಭಾರ ಹಾಕ್ತಾ ಇದ್ದೀವಿ, ಹಣ ಜೇಬಿಂದ ಖರ್ಚು ಮಾಡ್ಕೋತಾ ಇದ್ದೀವಿ. ಈ ವ್ಯವಸ್ಥೆ ಸಂಸ್ಕಾರ ಎಷ್ಟರ ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಿ. ಇದು ಯಾಕೆ ಬರುತ್ತೆ? ಅದು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಯಾರಿಗೆ ಆಗಿರ್ಬೋದು, ಹುಷಾರಿರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಅವ್ರು ಹೆಲ್ತಿಯಾಗೇ ಇರ್ಬೋದು, ಸಣ್ಣಗೆ ಇರ್ಬೋದು, ದುಮ್ಮಾನೇ ಇರ್ಬೋದು. ನಮ್ಮದು ತೀರ್ಮಾನ ಅಲ್ಲ. ಇಲ್ಲಿ ತೀರ್ಮಾನ ಏನು ಆಗುತ್ತೆ ಅಂದರೆ, ನಮ್ಮ ದೇಹಕ್ಕೆ ಕೊಡುವಂಥ ಕೆಲಸಗಳು ನಮ್ಮ ಜೀವನದ ಹೃದಯದ ಮೇಲೆ ನಮಗೆ ಆಯಸ್ಸು ಭಗವಂತ ಪಕ್ಕಾ 100 ವರ್ಷ ಬದುಕಿ ಬಾ ಅಂತ ಕೊಟ್ಟು ಕಳಿಸಿದ್ದಾನೆ, ಹೃದಯದ ಗ್ಯಾರಂಟಿ ಮೇಲೆ. ಇಲ್ಲಿ ನಾವು ಆಗಿಲ್ಲ 100 ರೀಚ್ ಆಗ್ತಾ ಇದೀವಮ್ಮ? ಇಲ್ಲ. ಈಗ ಯಾರು ಸುಳ್ಳು ಇಲ್ಲಿ? ದೇವ್ರ ಸುಳ್ಳ, ನಮ್ಮ ಸುಳ್ಳ? ಏನೋ ನಿಮ್ಮಿಷ್ಟ, ಏನೋ ತಿಳ್ಕೊಳ್ಳಿ. ಆದರೆ ಒಂದು ತಿಳ್ಕೋಬೇಕು, ನಾವು ಮಾಡ್ಕೊಳ್ತಾ ಇರೋ ಕೆಲಸ ಎಷ್ಟಪ್ಪ ಅಂದರೆ, ನಮ್ಮ ಹೃದಯದ ಒತ್ತಡವನ್ನು, ಹೃದಯದಿಂದ ಒತ್ತಡ ಬರ್ತಾ ಇದೆ, ನಮ್ಗೆ ತಪ್ಪಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ನಾವು ತಪ್ಪು ಮಾಡ್ಕೋತಾ ಇದ್ದೀವಿ. ಹೌದು. ಏನು ಅಂದರೆ, ನಾವು ಮಾಡ್ಕೋಬೇಕಾದದ್ದು, ಭೂಮಿ ಸುತ್ತಾ ಇದೆ ಅಂದಮೇಲೆ ನಾವೇನು ಮಾಡಬೇಕು ಸ್ವಾಮಿ ಅಂತ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ನಾವು ಕೂತಿರ್ತಕ್ಕಂತಹ ಸನ್ನಿವೇಶಕ್ಕೆ ಬಂದು 1 ನಿಮಿಷಕ್ಕೆ 72 ಬಾರಿ ಹೃದಯ ಒಡೆಯುತ್ತೆ ಅಂತ ಒಂದು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದೀವಿ. ಹೌದಾ ಅಮ್ಮ? ಇದು ಯಾರಿಗೆ ಇದು 72 ಬಾರಿ ಹೊಡ್ಕೊಳ್ಳೋದು? ಇದೇ ಒತ್ತಡ ಯಾರಿಗೆ ಅಂದರೆ, ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡೋರಿಗೆ, ಯೋಚನೆ ಮಾಡೋರಿಗೆ 72 ಬಾರಿ ಹೊಡ್ಕೊಳ್ಳುತ್ತೆ. ಇದೇ ಒತ್ತಡ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಲವಲವಿಕೆಯಿಂದ ಓಡಾಡ್ತಾ ಇದ್ದರೆ 50ರಿಂದ 55ಕ್ಕೆ ನಿಲ್ಲುತ್ತೆ ನಮ್ಮ ಹೃದಯ. ಅದು ರೀ ನಿಜವಾದ ಮನುಷ್ಯ, ಅವರೇ ರೀ ದೇವರು. ಹೌದಾ? ನಾವು ಮಾಡ್ತಾ ಇದ್ದೀವ ಈ ಕೆಲಸ? 1 ನಿಮಿಷಕ್ಕೆ 10ರಿಂದ 12 ಬಡಿತ ಕಮ್ಮಿ ಆದರೆ ನಮ್ಮ ಬಡಿತ, ನಮ್ಮ ದೇಹ ಎಷ್ಟು ಮಟ್ಟಕ್ಕೆ ಶಾಂತವಾಗಿರೋದು ಸ್ವಲ್ಪ ಯೋಚನೆ ಮಾಡಿ. ನಾವೆಷ್ಟು ಮೂರ್ಖರಾಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಎಲ್ಲಿ ನೋಡಿ ಭಯ, ಏನಾಗ್ಬಿಡುತ್ತೋ ಒಂದೆಲ್ಲರೂ ಚಿಕ್ಕ ಮಗು ಎಲ್ಲೋ ಸ್ಕೂಲಲ್ಲಿ ಬಿದ್ದೋಯ್ತು ಅಂದು ಎಲ್ಲ ಮಕ್ಕಳು ಮುಟ್ಮುಟ್ಟು ನೋಡ್ಕೋತಾರೆ ಅಪ್ಪ ಅಮ್ಮ, ನನ್ನ ಮಗು ಏನಾರು ಆಗ್ಬಿಡುತ್ತಾ ಅಂತ. ಆದರೆ ಯಾವತ್ತೂ ತಿಳ್ಕೊಳ್ಳಿ, ಪ್ರತಿಯೊಂದು ಪ್ರಪಂಚದಲ್ಲಿ ಎಲ್ಲ ರೋಗಗಳು ಬರ್ತಾನೇ ಇದ್ದಾವೆ, ಇನ್ನೂ ಬರ್ತಾನೇ ಇದ್ದಾವೆ, ಇನ್ನೂ ಮುಂದೆ ಬರುತ್ತೆ. ಹೌದಾ ಇಲ್ಲಮ್ಮ? ಅದಕ್ಕೆ ಹೆಸರು ನೀವು ಇಟ್ಕೊಳ್ಳಿ ರೋಗಕ್ಕೆ. ಯಾವ್ಯಾವ ಹೆಸರು ಅವ್ರು ಇಡೋದು ಬೇರೆಯವ್ರು ಇದ್ದಾರೆ, ಇಡ್ತಾರೆ ಅವರು. ಈ ರೋಗ ಬಂದಿದೆ, ಈಗ ಶುರುವಾಗಿದೆ, ಎಚ್ಚರಿಕೆ ಅಂತ. ಅದು ಏನೇ ಬರಲಿ, ಅದಕ್ಕೆ ನಾವು ಹೆದರ್ಕೊಳ್ತಕ್ಕಂತಹ ವಿಚಾರ ಮೊದಲನೇದು ಏನು ಮಾಡಬೇಕು ಅಂದರೆ, ನಾವು ಸಿದ್ಧತೆ ಆಗಬೇಕು. ಯಾವುದೇ ರೋಗ ಬರಲಿ, ಮುಟ್ಟಿದ್ರೆ ರೋಗ, ಉಸಿರಾಡಿದ್ರೆ ರೋಗ, ಹತ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ರೋಗ, ಏನೋ ಹೇಳ್ಕೊಳ್ಳಿರಿ, ಅವರು ಹೇಳ್ಕೊಳ್ಳಿ. ನೀವು ಏನೂ ಆಗಲ್ಲ, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ಮುಟ್ತೀನಿ ಅನ್ನೋ ಮಟ್ಟಕ್ಕಿರ್ಬೇಕು ನೀವು. ಎಷ್ಟೋ ಕಡೆ ನಾನು ನೋಡೋದು ಮಟ್ಟಿಗೆ ಕರೋನಾ ಬಂದಾಗ ಮಾಸ್ಕು ಇಲ್ಲದೆ ಆರಾಮಾಗಿ ಓಡಾಡಿಕೊಂಡು ಟ್ರೀಟ್ ಮಾಡೋಣ ನೋಡಿದ್ದೀನಿ. ಏನೂ ಆಗಿಲ್ಲ. ನಮಗೆ ವೀಕ್ ಮೈಂಡು, ಯಾರೋ ಏನೋ ಹೇಳಿದ್ರೆ ಮುಖ ಮುಚ್ಕೋತೀವಿ. ಅಮ್ಮ ಮಾಮೂಲಿ ಒಬ್ಬರಿಗೆ ಶೀತ ಶುರುವಾದರೆ ಗಂಡನಿಗೆ ಹೆಂಡತಿಗೆ ಶೀತ ಆಗುತ್ತಾ ಇಲ್ವಾ? ಅದು ಸೋಂಕೋನಾ? ಸೋಂಕೆ ಅದು. ಬಟ್ ಅದಕ್ಕೂ ಕರೋನಾ ಹೇಳೋದಾ? ಇಲ್ಲ ಇಲ್ಲ. ಒಂದು ಸಲ ಯಾರಿಗಾದ್ರೂ ನೆಗಡಿ ಶೋಗ ಆದರೆ ಇನ್ನೊಬ್ರು ನೆಗಡಿ ಬಂದೇ ಬರುತ್ತೆ, ಜ್ವರ ಬಂದರೆ ಇನ್ನೊಬ್ರು ಬಂದೇ ಬರುತ್ತೆ. ಇದಕ್ಕೆ ಯಾಕೆ ಹೆದರ್ಕೋಬೇಕು ನಾವು? ಯಾಕೆ ಹೆದರ್ಕೋಬೇಕು ಅಂದರೆ, ಹೆದರ್ಸೋರು ಇದ್ದಾರಲ್ಲ ಅದಕ್ಕೆ ಹೆದರ್ಕೋಬೇಕು ಅಷ್ಟೇ. ಇಲ್ಲಿ ವಿಚಾರ ಹೆದರ್ಸೋರು ಎದುರಿಸಲೇಬೇಕು ಅವರು, ಇಲ್ಲ ಅಂದರೆ ವ್ಯವಹಾರ ಮೇಂಟೈನ್ ಆಗಲ್ಲ. ಅದಕ್ಕೆ ನಾವ್ಯಾಕೆ ಹೆದರ್ಕೋಬೇಕು? ರೋಗಗಳಿಗೆ ಹೆದರಿಸಬೇಕೇ ಹೊರ್ತು ರೋಗಗಳಿಗೆ ಹೆದರುವುದಿದೆಯಲ್ಲ, ಇದು ಮೂರ್ಖತನ. ಯಾವುದೇ ಆಗಿರಲಿ ರೀ, ಅದು ರಿಪೇರಿ ಮಾಡ್ಕೊಳ್ಳೋ ಶಕ್ತಿ ನಮಗೆ ಗೊತ್ತಿರಬೇಕು. ವೆಹಿಕಲ್ ಹೋಗ್ತದೆ, ದಡಕ್ಕಂತ ನಿಲ್ತು,
ಫೋರ್ಮ್ಯಾನ್ಗೆ ಫೋನ್ ಮಾಡೋಕ್ಕಾಗಲ್ಲ, ಅಷ್ಟೋ ಇಷ್ಟೋ ಮಾಡೋಕ್ಕೆ ಗೊತ್ತಿರಬೇಕು ಏನಮ್ಮ. ಹೌದು. ನಮ್ದು ಅದೇ ಸೋಮಾರಿತನ, ಫೋನ್ ಮಾಡಿಬಿಡೋದು ಬಂದ್ಬಿಡಪ್ಪ ಅಂತ. ಸೊ ಈ ರೀತಿ ಸೋಮಾರಿತನಕ್ಕೆ ನಮ್ಮ ಒತ್ತಡ ನಮ್ಮನ್ನು ಆಟ ಆಡಿಸ್ತಾ ಇದೆ. ಈ ಒತ್ತಡದಿಂದ ಆ ಮಗುವನ್ನು ಪಡ್ಕೊಂಡಿದ್ದೀರಾ, ಆ ಮಗುವಿನಲ್ಲಿ ಒತ್ತಡ ಆಲ್ರೆಡಿ ಪ್ರೆಸೆಂಟಿಗೆ ಬಂದಿದೆ. ಪಡ್ಕೊಳ್ಳೋದ್ರ ಜೊತೆಗೆ ಅದು ಗರ್ಭದಲ್ಲಿದ್ದಾಗ, ಇನ್ನೊಂದು ಹಾಲು ಕುಡಿಯುವಾಗ ತಾಯಿಯಿಂದ ಬರ್ತಕ್ಕಂಥದ್ದು ಒತ್ತಡ. ಈ ರೀತಿ ಆದಾಗ ಮಗುವಿನ ಕತೆ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿ. ಆ ಮಗುವಿಗೆ ನೀವು ಇದ್ರ ಜೊತೆಲಿ ಇನ್ನೊಂದು ವಿಷಯದ ಪಾಠ ಕೊಡ್ತೀರಾ, ವಿದ್ಯೆ. ಆ ವಿದ್ಯೆ ಕೊಡೋದು ತಪ್ಪಲ್ಲ, ಅರ್ಥ ತಿಳ್ಕೊಳ್ಳೋದಿರೋ ತಪ್ಪು. ಏನದು ಅಂದರೆ, ನೀವು ಕೊಡೋ ವಿದ್ಯೆ ಹೆಸರು ಏನಂದರೆ, ಏನು ಹೆಸರು ಇರ್ಬೋದಮ್ಮ? ನಾವು ಕೊಡುವ ಮಗುವಿಗೆ ಹೆಸರೇನು? ವಿದ್ಯೆ ಹೆಸರು ಲೌಕಿಕವಾದ ವಿದ್ಯೆ, ಸಂಪಾದನೆ ಮಾಡೋಕ್ಕೆ. ಅದಕ್ಕೆ ತಾನೇ ದುಡ್ಡು ಸಂಪಾದನೆ ಮಾಡೋ ವಿದ್ಯೆ ನೀವು ಕೊಡ್ತಾ ಇದ್ದೀರಾ, ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ, ಕೊಡ್ತಾನೇ ಇದ್ದೀರಾ, ಮುಂದಕ್ಕೂ ಕೊಡ್ತೀರಾ. ಇದು ಲೌಕಿಕ ವಿದ್ಯೆ. ಏನು ಕೊಡಬೇಕಿತ್ತು ಆಗರ ತಂದೆ ತಾಯಿ? ಆಧ್ಯಾತ್ಮಿಕ ವಿದ್ಯೆ ಕೊಡಬೇಕಿತ್ತು, ದೈವಿಕ ವಿದ್ಯೆ ಕೊಡಬೇಕಿತ್ತು. ಯಾವುದು ದೈವಿಕ ವಿದ್ಯೆ? ಯಾವುದಿರ್ಬೋದಮ್ಮ? ದೈವಿಕ ವಿದ್ಯೆ ನನ್ನ ಮಗು ಯಾವಾಗಲೂ ಭಕ್ತಿಯಿಂದ ಖುಷಿಯಿಂದ ಇರಬೇಕು. ಇದನ್ನು ಪ್ರೀತಿಯ ವಿದ್ಯೆ. ಮಗು ಎಲ್ಲರನ್ನೂ ಪ್ರೀತಿಸಬೇಕು. ಅದು ಯಾರು ನೋಡಿದ್ರು ನಗ್ತಾ ಇರುತ್ತೆ, ಅದು ಸತ್ಯ, ಸಹಜ ಕ್ರಿಯೆ, ಹೌದಲ್ಲಮ್ಮ? ಯಾರೇ ಬರಲಿ ಮಗು ನಗುತ್ತೆ, ಅದು ನೋಡ್ಬಿಟ್ಟು ಇವ್ರು ನಗ್ತಾರೆ, ಇಬ್ಬರು ಖುಷಿನಾ? ಈ ಮಗುಗೆ ನೀವು ಬಾಯಲ್ಲಿ ಅನ್ನವನ್ನು ತುರಿಕುವವರೆಗೂ ಆ ಮಗು ನಗ್ತಾ ಇರುತ್ತೆ. ನೀವು ಯಾವಾಗ ತುರ್ಕಕ್ಕೆ ಶುರು ಮಾಡಿದ್ರೆ ಸ್ಟಾಪ್. ಯಾವಾಗ ತಾಯಿ ಕೈ ಮಗುವಿನ ಬಾಯಿಗೆ ಎಂಟ್ರಿ ಆಯಿತೋ ಮಗು ಉಗ್ರವಾದಿ ಸ್ಟಾರ್ಟ್. ಈಗ ಎಷ್ಟು ಜನ ಬೈತಾರೆ, ತಾಯಿ ತಿನ್ನಿಸ್ತೀನಿ ಅಂತ. ತಾಯಿನಾರು ತಿನ್ನಿಸಿ, ಯಾರು ತಿನ್ನಿಸಿ, ಗಾಣಕ್ಕೆ ಕಬ್ಬು ಕೊಟ್ಟಂಗೆ ಸುಮ್ಮ ತುರುಕ್ತಾನೆ ಇದ್ರೆ ಏನಾಗ್ಬೇಕು ಮಗು? ಬಟ್ಲು ಖಾಲಿ ಆಗೋರು ಬಿಡಲ್ಲ. ಅದು ಗ್ಯಾಸ್ಟ್ರಿಕ್ ಆರೋ ಬರಲಿ, ಅಲ್ಲೇ ಶುರು ಫೌಂಡೇಶನ್. ಅದು ಮೊದಲೇ ಒತ್ತಡದಲ್ಲಿ ಹುಟ್ಟೈತೆ, ಇನ್ನೊಂದಷ್ಟು ತುಂಬ್ತಾರೆ ದಪ್ಪ ಆಗಲಿ ಅಂತ. ದಪ್ಪ ಆದಮೇಲೆ ಇವರು ದೊಣ್ಣೆ ತಗೊಂಡು ಬಾರಿಸುತ್ತದು. ದಪ್ಪ ಮಾಡಿದ್ಯಾರಮ್ಮ? ಅಲ್ವಾ? ಹಂಗಾರೆ ಮಗು ದಪ್ಪ ಮಾಡಬಾರ್ದಾ? ನೀವು ದಪ್ಪ ಮಾಡ್ತಿರೋ ಸಣ್ಣ ಮಾಡ್ತಿರೋ, ಮಗುನೇನು ಮಾಡಿದ್ದೀರಾ? ಇದು 10 ವರ್ಷದವರೆಗೂ ಎಲ್ಲ ಸಂಗ್ರಹ ಆಗಿರುತ್ತೆ. 10ಕ್ಕೆ ಶುರು ಆಯಿತು, 15 ಒಳಗಡೆ ಶುರುವಾಗತ್ತೆ. ಅತ್ಯಾಚಾರಿ, ದರೋಡೆ, ಕೊಲೆ, ಏನೇನು ಮಾಡಬಾರ್ದು ಎಲ್ಲ, ಇದೆಲ್ಲವೂ ಎಲ್ಲೋಗಿ ಸಂಗ್ರಹ ಆಗಿರುತ್ತೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಮಗುವಿನಲ್ಲಿರ್ತಕ್ಕಂತಹ ಒತ್ತಡದ ಮನಸ್ಥಿತಿ, ಆವೇಶ, ಆವೇಗ ಎಲ್ಲ ಎಲ್ಲೋಗಿ ಶೇಖರಣೆ ಆಗಿರುತ್ತೆ ಅಂದರೆ ಜನನಾಂಗದಲ್ಲಿ ಶೇಖರಣೆ ಆಗತ್ತೆ. ಹೆಣ್ಣಾಗಲಿ ಗಂಡಾಗಲಿ ಜನನಾಂಗದಲ್ಲಿ ಈ ಒತ್ತಡ ಶೇಖರಣೆ ಆಗಿರುತ್ತೆ. ಈ ಜನನಾಂಗಕ್ಕೂ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನಾಡಿಗಳಿಗೂ ಸಂಬಂಧ ಇದೆಯಾ ಇಲ್ವಾ? ಇದೆಯಲ್ಲ. ಆದರೆ ಚಿಕ್ಕ ವಯಸ್ಸಲ್ಲಿ ಮಗು ಏನೇನೋ ನೋಡೋಕ್ಕೆ ಇಷ್ಟಪಡುತ್ತೆ, ಕದ್ದು ನೋಡುತ್ತೆ, ಏನೋ ಮಾಡೋಕ್ಕೆ ಹೋಗುತ್ತೆ. ಈ ಥರದ ವಿಚಾರಗಳು ಹೇಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ತಡ್ಕೊಳ್ಳೋಕ್ಕೂ ಆಗಲ್ಲ, ಮಗು ಸರಿ ಮಾಡೋಕ್ಕೂ ಆಗಲ್ಲ. ಚಿಕ್ಕ ವಯಸ್ಸಲ್ಲೇ ಮಗುವಿಗೆ ಕೆಟ್ಟತನದ ಚಾಳಿ ಪ್ರಾರಂಭ ಆಗುತ್ತೆ. ಅಂದರೆ ಜನನಾಂಗ ಕೆಟ್ಟಿದೆ. ಇದು ತುಂಬ ತುಂಬ ಅದ್ಭುತವಾದ ವಿಷಯ, ತುಂಬ ಕಷ್ಟ ಇದೆ. ನಾವು ಎಷ್ಟೊಂದು ವಿಚಾರವನ್ನು ನಾವು ಅನ್ಯಾಯ ಮಕ್ಕಳನ್ನ ನಾವು ಅಧೋಗತಿಗೆ ತೊಗೊಂಡೋಗ್ತಾ ಇದ್ದೀವಿ ಅಂದರೆ, ಜನನಾಂಗದಲ್ಲಿ ವ್ಯತ್ಯಾಸ ಆದಾಗ ಆ ಮಗು ಯಾವ ಕಾರಣಕ್ಕೂ ಚಿಕ್ಕ ಅಡ್ಡದಾರಿ ಹಿಡಿಯೋದಕ್ಕೆ ಕಾರಣ ಆಗತ್ತೆ. ಮಗು ಗೊತ್ತಿಲ್ಲ ನನಗೇನಾಗ್ತಾ ಇದೆ ಅಂತ, ಮಗುಗೆ ಏನಾಗಿದೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಇದು ಡಾಕ್ಟ್ರು ಹೇಳೋಕ್ಕಾಗಲ್ಲ, ಯಾರ ಕೈಲೂ ಆಗಲ್ಲ. ಹಾಗಿದ್ದ ಮೇಲೆ ಮಗು ಕತೆ ಏನು ನೋಡಿ, ಯೋಚನೆ ಮಾಡಿ. ಒಂದು ಮಗುವನ್ನು ನಾವು ಗುರ್ತಿಸೋಕ್ಕಾಗಿಲ್ಲ ಅಂದರೆ, ಮೆಡಿಕಲಲ್ಲೂ ಇಲ್ಲ, ಶಾಸ್ತ್ರಗಳವ್ರ ಕೈಲೂ ಆಗಲ್ಲ ಅಂದರೆ, ಆ ಮಗುವಿನ ಮುಂದೆ ಭವಿಷ್ಯ ಕೇಳ್ತಿರಲ್ಲ. ಯಾವುದನ್ನು ಕೇಳಬೇಕಿತ್ತು ಮಗು ಬಗ್ಗೆ? ಮಗು ಕ್ಷೇಮನ ಅದು ಕೇಳಬೇಕಾ, ಭವಿಷ್ಯ ಕೇಳಬೇಕಾ? ಆರೋಗ್ಯ ಕ್ಷೇಮ ಕೇಳೋರು ಮಗು ಈಗ ಕ್ಷೇಮವಾಗಿದೆಯಾ ಅಂತ ಕೇಳಬೇಕು. ಮಗು ಭವಿಷ್ಯ ಕೇಳ್ತಿರಲ್ಲ. ನೀವೆಂಥ ದೊಡ್ಡ ಜನ, ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಮೂರ್ಖತನದ ಬುದ್ಧಿ ಇದೆ ನಮ್ಮಲ್ಲಿ. ಮಗು ಭವಿಷ್ಯ ಎಲ್ಲಿದೆ ಅದನ್ನು ಹೇಳ್ತಾರೆ ಆ ವಿವೇಕಿಗಳು ಚೆನ್ನಾಗಿದೆ ಅಂತ. ನೀವು ಕೇಳಿದ್ದು ಎಷ್ಟು ಚಂದ, ಅವ್ರು ಹೇಳಿದ್ದು ಎಷ್ಟು ಚಂದ. ಏನ್ರಿ ನಾವು ಬದುಕಿದ್ದೀವಿ ಭೂಮಿಯಲ್ಲಿ, ನಾವು ಮನುಷ್ಯರು ಅಂತ ಒಪ್ಕೋಬಹುದಾ? ಒಂದು ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಬರಲಿಲ್ಲ, ಆ ಮಗು ಬಗ್ಗೆ ತಿಳ್ಕೊಳಕ್ಕಾಗಲಿಲ್ಲ ಅಂದರೆ ಮಗುವನ್ನು ಪಡೆದಂಥ ತಂದೆ ತಾಯಿಗಳಿಗೆ ಏನು ಹೇಳಬೇಕಾಗತ್ತೆ? ಇವತ್ತು ಯಾರ ಮನೆಯಲ್ಲಿಲ್ಲ ಮಕ್ಕಳ ಸಮಸ್ಯೆ? ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದೆ. ಮದುವೆ ಆಗದೇ ಇರೋದೊಂದು ಸಮಸ್ಯೆ, ಮದುವೆ ಆದಮೇಲೆ ಒಂದು ಸಮಸ್ಯೆ, ಮಗು ಬೆಳೀತಾ ಇರೋದೊಂದು ಸಮಸ್ಯೆ, ಮಗು ಓದಿಸ್ತಾ ಇರೋದೊಂದು ಸಮಸ್ಯೆ, ಮಗು ಅನಾರೋಗ್ಯದಲ್ಲಿರೋದೊಂದು ಸಮಸ್ಯೆ. ಇಷ್ಟು ಇದೆಯಲ್ಲಮ್ಮ? ಇದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಯಾಕೆ
ಈ ಮಗುವಿನಿಂದ ಪಡ್ಕೊಂಡು ಅಂದರೆ ಮಗು ಮೇಲೆ ಹಾಕಬೇಡಿ, ಅದು ಯಾವುದೋ ಜನ್ಮದಲ್ಲಿ ಏನೋ ಆಗಿತ್ತು, ಓಕೆ ಆಗಿತ್ತು, ನೀವೇನಾಗಿದ್ದೀರಾ ಅದನ್ನು ಮಗು ಮೂಲಕ ತಿಳ್ಕೊಳ್ಳಿ. ಕೆಲವರು ತುಂಬ ಬೇಜಾರಾದಾಗ ಗಂಡ ಹೆಂಡತಿ ಜಗಳ ಆದಾಗ ಇದೇ ಶುರು ಆಗುತ್ತೆ, ಅದು ನಿನ್ನಂಗೆ ಆಡ್ತದೆ, ಬರಲ್ಲ ಅಂತೀಮ್ಮ. ಹೌದು. ಇಬ್ಬರು ಹೇಳ್ತಾರೆ ಅದು ನಿನ್ನಂಗೆ ಆಡ್ತದೆ, ಇದು ಇಬ್ಬರು ಹಂಗೆ ಅಂತಾರೆ ಹೊರ್ತು ಒಬ್ಬರು ಒಪ್ಕೊಳ್ಳಲ್ಲ, ಹೌದಲ್ವ ನಾನು ತಪ್ಪು ಮಾಡಿದ್ದೀನಿ ಅಂತ. ಸೊ ಇದಾಗೆ ಮುಂದೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ರಹಸ್ಯ ಏನಿದೆ ಅಂತಕ್ಕಂಥ ವಿಚಾರಕ್ಕೆ ಹೋದಾಗ, ನಮ್ಮ ಹೃದಯದಲ್ಲಿ ಆಗಬೇಕಾಗಿರ್ತಕ್ಕಂತಹ, ನಮ್ಮ ಹೃದಯವನ್ನು ಗಮನಿಸದೆ ನಾವು ಬದುಕ್ತಾ ಇದ್ದೀವಲ್ಲ, ಇದು ಅಪರಾಧ, ಹೌದಾ ಅಲ್ವಮ್ಮ? ಹೌದು. ನಮ್ಮ ಹೃದಯ ಅಂತ ಹೇಳ್ತೀವಿ, ನಾವು ಶಾಂತವಾಗಿ ಹೃದಯವನ್ನು ಕಾಪಾಡ್ಕೋಬೇಕು ಅನ್ನೋ ಪ್ರಜ್ಞೆ ನಮಗಿಲ್ಲದೆ ಮಕ್ಕಳು ಮಾಡ್ಕೊಳಕ್ಕೆ ಹೋಗ್ತೀವಿ. ನಾವು ಮದುವೆ ಮಾಡ್ಕೊಂಡಿದ್ದೀವಿ ಈ ಕೋಪದಲ್ಲೇ, ಈ ಒತ್ತಡದಲ್ಲೇ, ಇನ್ನು ಒತ್ತಡದಲ್ಲೇ ಮಗು ಬಂದಿರುತ್ತೆ, ಯಾವ ಪೂಜೆ ಮಾಡಿಸ್ತೀರಾ ನೀವೇ ಯೋಚನೆ ಮಾಡಿ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದಿನಕ್ಕೆ ಅರ್ಥ ಮಾಡ್ಕೊಂಡ ತಕ್ಷಣ ಏನೇನೋ ಆಗೋದಲ್ಲ. ಮಗು ಹುಟ್ಟಿದ ತಪ್ಪಲ್ಲ, ನಿಜವಾಗಲೂ ಮಗು ಬರೋದು ಏನಕ್ಕೆ ಅಂದರೆ ತಂದೆ ತಾಯಿಗೆ ಬುದ್ಧಿ ಕಲಿಸ್ಲಿಕ್ಕೆ, ಒಳ್ಳೆಯ ಮಾರ್ಗ ಕರ್ಕೊಂಡು ಹೋಗೋಕ್ಕೆ. ನಮ್ಮಲ್ಲೇನು ಅಂದರೆ ಜವಾಬ್ದಾರಿ ಬಿಟ್ಬಿಡ್ತಾರೆ, ಮಗು ಆಗಬೇಕು, ಮಗು ಆಗಿದೆ, ನೀನು ನೋಡ್ಕೋ, ನಾನು ಹೊರಗೆ ಹೋಗ್ತೀನಿ, ಅಷ್ಟೇ ಮುಗೀತು. ಇಲ್ಲ ಅಪ್ಪ ಅಮ್ಮನಿಗೆ ಹೇಳ್ಬೋದು, ಅಮ್ಮ ಅಪ್ಪನಿಗೆ ಹೇಳ್ಬೋದು. ಇವರಿಬ್ಬರು ಬಿಟ್ಟು ತೊಗೊಂಡು ಯಾವುದೋ ಕಡೆ ಎಲ್ಲೋ ತೊಗೊಂಡು ಮಗುನ ಬೆಳಗ್ಗೆ ಕೊಟ್ಬಿಡೋಣ, ಸಾಯಂಕಾಲ ಈಸ್ಕೊಳ್ಳೋಣ, ಡೆಲಿವರಿ ಅಲ್ವೇನಮ್ಮ? ಹಂಗೆ ತಾನೇ. ಕೆಲಸಕ್ಕೆ ಹೋಗೋ ಒಂದು ಕಡೆ ಕೊಟ್ಬಿಡೋದು, ಸಾಯಂಕಾಲ ಬರುವಾಗ ಮನೆಗೆ ಈಸ್ಕೊಳ್ಳೋದು. ಈ ಮಗು ಯಾವ ಮಟ್ಟಕ್ಕಾಗತ್ತೆ ಸ್ವಲ್ಪ ಯೋಚನೆ ಮಾಡಿ. ಇನ್ನು ವಿದ್ಯೆನಲ್ಲೂ ಅಷ್ಟೇ, ಹಾಸ್ಟ್ಲಿಗೆ ಹಾಕ್ಬಿಡೋದು, ಎಷ್ಟು ವರ್ಷ ಓದಿಸ್ಬಿಟ್ಟು ಮನೆ ಕರ್ಕೊಂಬರೋದು. ಈ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಇನ್ನು ಅವ್ರಿಗೆ ಮದುವೆ ಯಾಕ್ರಿ, ಅದು ಫುಲ್ಲು ಡಮ್ಮಿ ಪರ್ಸೆಂಟೇಜ್ ಪರ್ಸನ್ ಆಗ್ಬಿಟ್ಟೈತೆ. ಅದು ಏನೂ ಅರ್ಥ ಆಗಲ್ಲ, ಪ್ರೀತಿ ಗೊತ್ತಿಲ್ಲ, ಭಾವನೆ ಗೊತ್ತಿಲ್ಲ. ಆ ಮಗುವಿಗೆ ನೀವು ಓದಿಸೋದೇನಕ್ಕೆ, ಸಾಕೋದೇನಕ್ಕೆ, ಅದರ ಬಗ್ಗೆ ನಂಬಿಕೆ ಇಟ್ಟುಕೊಂಡು ನೀವು ಒಳೋದೇನಕ್ಕೆ, ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ದೇವ್ರ ಹೊಣೆನಾ, ನೀವು ಹೊಣೆನಾ? ನಿಮ್ಮ ಹೃದಯವನ್ನು ಜೋಪಾನ ಮಾಡುವುದು ನಿಮಗೆ ಗೊತ್ತಿಲ್ಲವಾದರೆ ನಿಮಗೆ ಮದುವೆ ಬೇಡ, ನಿಮಗೆ ಸಂತತಿ ಬೇಡ, ನಿಮಗೆ ಕುಟುಂಬ ಬೇಡ, ಇದೆಲ್ಲವೂ ಸೇರಿ ಸಂಸಾರ ಬಂಧನ. ಅಂದರೆ ನಮ್ಮ ಹೃದಯವನ್ನು ಗಮನಿಸದೇ ಇರತಕ್ಕಂತಹ ವಿಚಾರದಲ್ಲಿ ನಾವು ಈ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಒತ್ತಡದ ಮಕ್ಕಳನ್ನು ಪಡ್ಕೊಂಡಿದ್ದೀವಿ ಅಂತ ನಿಮಗೆಲ್ಲ ಅರ್ಥ ಆಗಿದೆ. ಈಗ ಮುಂದೆ ಇನ್ನು ವೆಂಕಟೇಶ್ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ವೆಂಕಟೇಶ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ನಕ್ಷತ್ರ ತಿಳಿಸಿ. ಕೃತಿಕಾ ಒಂದೇ ಪದ. ಓಕೆ, ಗುರುಗಳಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಲಗ್ನ ಯಾವುದು ಮಗಂದು? ಲಗ್ನ ಗೊತ್ತಿಲ್ಲ ಗುರುಜಿ. ಓಕೆ, ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ. ಎಷ್ಟು ವಯಸ್ಸು? 35 ಆಗೈತು ಸರ್. ಮದುವೆ? ಮದುವೆ ಒಂದಾಯಿತು, ಹಾಂ. ಅದು ಡಿವೋರ್ಸ್ ಆಗೈತು. ಯಾವಾಗ? 24ರಲ್ಲಿ 25. ಹಾಂ. ಯಾರು ತಪ್ಪು ಅಂತೀರಾ? ನಮ್ದೇ ತಪ್ಪು ಅಂತ. ಹೇಗೆ? ಏನೋ ವಿಚಾರ ಹಿಂದೆ ಮುಂದೆ ವಿಚಾರ ಮಾಡ್ತೀನಿ, ಮದುವೆ ಮಾಡ್ಕೊಂಡ್ಬಿಟ್ರಿ. ಯಾವ ವಿಚಾರ ಮಾಡಬೇಕಿತ್ತು ಅಂತೀರಾ? ಹಿಂಗೆ ಯಾರೋ ಒಬ್ರು ನಮ್ಮ ನೆಂಟ್ರೆ ತೋರಿಸಿದ್ದು, ಹಾಂ. ಅವರಿಂದ ಸ್ವಲ್ಪ ಮೋಸ ಹೋಗ್ಬಿಟ್ರಿ. ಅಲ್ಲ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿ. ಯಾರಿಂದನೋ ಮದುವೆ ಮಾಡ್ಕೊ ಅಂತ ಹೇಳ್ದವ್ರಿಗೆಲ್ಲ ಬಂದು ಸಂಸಾರ ಸರ್ ಮಾಡೋಕ್ಕಾಗಲ್ಲ. ಅಲ್ಲ, ಅವರು ನಮ್ಮ ನಾದ್ನಿನೇ. ಓಕೆ, ಆಯಿತು, ಒಂದು ನಿಮಿಷ ಕೇಳಿಸಿ. ಈಗ ನಿಮಗೆ ಒಂದು ಮಗು 31 ವರ್ಷ ಆಗಿದೆ ಅವನಿಗೆ. ಕೃತಿಕಾ ನಕ್ಷತ್ರಕ್ಕೆ ಮದುವೆಯನ್ನು ಮಾಡಬಹುದಾ ಅಂತ ತಿಳ್ಕೊಂಡಿದ್ರೆ ಸಾಕಾಗಿತ್ತು, ಅದು ನಿಮ್ಮ ಜವಾಬ್ದಾರಿ. ಕೃತಿಕಾ ನಕ್ಷತ್ರಕ್ಕೆ ಹೆಣ್ಣು ಹುಟ್ಟಿದ್ರೆ ಮದುವೆನೇ ಬೇಡ, ಹಂಗೆ ನಿಲ್ಲಿಸ್ಬಿಟ್ರೆ ಭಾರಿ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಕೊಡಿಸ್ಬಿಟ್ಟು ಜೀವನದ ಚೆನ್ನಾಗಿರ್ತಾಳೆ ಹೆಣ್ಣಾಗಿದ್ದರೆ. ಗಂಡ ಆದರೆ ಏನೋ ಯಾವಾಗೊಂದು ಈಗೊಂದು 5 ವರ್ಷಕ್ಕೊಂದು 3 ವರ್ಷಕ್ಕೊಂದು ಮದುವೆ ಮಾಡ್ಕೊಂಡು ಹೆಂಗೋ ಹೋಗಪ್ಪ ಅಂತ ಬಾಯ್ 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 ಅಂತ ಹೋಗ್ತಾ ಇರೋದು. ಅಂದರೆ ಮದುವೆಗಳು ಆಗ್ತಾ ಇರಬೇಕು, ನಿಲ್ಲಂಗಿಲ್ಲ. ಇಂಥ ಕಿತ್ತೋಗಿರೋ ನಕ್ಷತ್ರ ಕೃತಿಕಾ. ಈಗ ಮದುವೆ ಹೆಂಗೆ ಮಾಡಿಸಿದ್ರಿ ನೀವು? ಕೃತಿಕಾ ನಕ್ಷತ್ರಕ್ಕೆ ಮದುವೆ ಇದೆ ಅಂತ ಕೇಳಬೇಕಿತ್ತು. ಕಮಂಗಿಗೆ ಮದುವೆ ಮಾಡಿಸ್ತವನಿಗೆ ಮದುವೆ ಮಾಡಬಹುದಾ? ಕೃತಿಕಾ ನಕ್ಷತ್ರದ ಮಕ್ಕಳಿಗೆ ಮದುವೆ ಮಾಡಬಹುದಾ? ಇದನ್ನು ಹೇಳೋನು ಯಾವನು ಭೂಮಿಯಲ್ಲಿ ಹುಟ್ಟಿಲ್ಲ. ಇವರಿಗೆ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೋಬೇಕೇ ಹೊರತು ಅದು ಉಳಿಯಲ್ಲ. ಕಟ್ಟಾಕ್ಬಿಟ್ಟು ನೀವೇ ಹುಡುಕ್ಬಿಟ್ಟು ಮದುವೆ ಮಾಡಿದ್ರೂ ಉಳಿಯಲ್ಲ. ಮತ್ತು ಮದುವೆನೇ ಇಲ್ವಾ? ಹಾಗಾದರೆ ಮದುವೆ ಇದೆ ಯಾವಾಗ ನೀವು ತಿಳ್ಕೊಂಡಾಗ. ಮಗು ಹುಟ್ಟಿದ 23 ದಿನಕ್ಕೆ ಈ ಮಗು
ಕ್ಷೇಮವಾಗಿದೆಯಾ ಅಂತ ತಿಳ್ಕೋಬೇಕಿತ್ತು. ನೀವು ಯಾಕೆ ಕೇಳಲಿಲ್ಲ? ಟೈಮ್ ಇಲ್ವಾ? ನಂಬಿಕೆ ಇಲ್ವಾ? ಯಾಕೆ? ಹೇಳೋದೇ ಇಲ್ಲ ಸ್ವಾಮಿ ನಮ್ಮೂರಲ್ಲಿ. ನಿಮ್ಮೂರಲ್ಲ, ಭಾರತ ದೇಶದಲ್ಲೇ ಇಲ್ಲ. ನಿಮ್ಮೂರಿಗೆ ಹೋದ್ರಿ ಏನು ಬೆಂಗಳೂರವ್ರೆ ಅನ್ಕೊಂಡ್ರ? ಎಲ್ಲೂ ಇಲ್ಲ ರೀ. ಒಂದು ಮಗುವಿನ ನಕ್ಷತ್ರವನ್ನು ತಿಳಿಸಿ ಆ ಮಗುವಿನ ನಕ್ಷತ್ರದಲ್ಲಿ ಮಗುವಿನ ಯೋಗಕ್ಷೇಮ ಹೇಗಿದೆ ಅಂತ ಹೇಳ್ತಕ್ಕಂಥ ವಿದ್ಯೆ ಭಾರತ ದೇಶದಲ್ಲಿ ಯಾರಿಗೂ ಇನ್ನೂ ತಿಳಿದಿಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಯಾಕೆ ಹೇಳ್ತೀನಿ ಅಂದರೆ, ಯಾರು ತಿಳ್ಕೊಂಡಿದ್ರೆ ಬರಲಿ ಅಂತ. ಅವ್ರು ಬರಲಿಲ್ಲ, ನಾನು ಬಿಡಲಿಲ್ಲ. ಅವ್ರು ಬರೋದೂ ಇಲ್ಲ, ಯಾಕೆಂದರೆ ಇಲ್ಲವೇ ಇಲ್ಲ. ನಿಮ್ಮ ಥರ ಪ್ರಪಂಚಾದ್ಯಂತ ಎಷ್ಟೋ ಜನ ಮಕ್ಕಳಿಗೆ ಮದುವೆ ಮಾಡೋಕ್ಕೆ, ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿರೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಫೇಲ್. ಮದುವೆ ಆಗಲ್ಲ, ಮದುವೆ ಆದಮೇಲೆ ಚೆನ್ನಾಗಿರಲ್ಲ. ಇದು ನಿಮ್ಮೊಬ್ಬರಿಗೇನ ಪ್ರಪಂಚ ಎಲ್ರಿಗೂ ಇದೆಯಂತೀರಾ? ಏನು ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಅಲ್ಲ, ಪ್ರಾಪಂಚಿಕವಾಗಿ ಮದುವೆ ಮಾಡಿದವರು ಎಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತೀನಿ. ಇಲ್ಲ ಇಲ್ಲ, ಕೆಲವು ಚೆನ್ನಾಗಿದ್ದಾರೆ, ಕೆಲವು ಕೆಟ್ಟೋಗಿದ್ದಾರೆ. ಅಲ್ಲ, ನಾವು ಪಕ್ಕದ ಮನೆ ನೋಡ್ಬಿಟ್ಟು ಚೆನ್ನಾಗಿದೆ ಅನ್ಕೋತೀವಿ. ಅವ್ರನ್ನ ಕೇಳಿದ್ರೆ ನಿಮ್ಮನ್ನು ತೋರಿಸ್ತಾರೆ, ನೀವು ಕೇಳಿದ್ರೆ ಅವ್ರು ತೋರಿಸ್ತಾರೆ. ಎರಡೂ ಚೆನ್ನಾಗಿಲ್ಲ. ಹೌದು. ಈಗ ನಿಮ್ಮ ಮಗ ಏನು ಹೇಳ್ತಾನೆ ಈಗ ಈ ವಿಷಯಕ್ಕೆ? ಮದುವೆ ಮಾಡ್ಕೊತೀನಿ ಇನ್ನೊಂದು ಅಂತಾನ ಅಥವಾ ಮಾಡು ಅಂತಾನ? ಏನು ಹೇಳ್ತಾನೆ ನಿಮ್ಮ ಮಗ? ಮಾಡು ಅಂತ ಇದ್ದಂತ. ನೀವು ರೆಡಿ ಇದ್ದೀರಾ ಇನ್ನೊಂದು ಹೆಣ್ಣು ನೋಡೋಕ್ಕೆ? ಹೆಣ್ಣು ನೋಡಕ್ ರೆಡಿ ಇದ್ದೀನಿ. ದಯವಿಟ್ಟು ಆ ಕೆಲಸ ಮಾಡೋದು ಬೇಡ. ಒಂದು ಮಾತು ಹೇಳ್ತೀನಿ ನಿಮಗೆ. ನೀವೇನು ವೃತ್ತಿ ಮಾಡೋದು? ನಾನು ರಿಟೈರ್ಡ್ ಹೆಡ್ ಮಾಸ್ಟ್ರು. ಓಕೆ. ನಿಮ್ಮ ಮಾವ ಅಂದರೆ ನಿಮ್ಮ ಶ್ರೀಮತಿಯವರ ತಂದೆ ಏನು ಮಾಡ್ತಿದ್ರು? ಗಾರೆ ಕೆಲಸ ಮಾಡ್ತಾ ಇದ್ರು. ಓಕೆ. ಜಮೀನು, ಮನೆ, ಸ್ವಂತ ಜಮೀನು, ಸ್ವಂತ ಮನೆ ನಿಮ್ಮ ಮನೇಲಿ ಇದೆಯಾ, ನಿಮ್ಮ ಮಾವನ ಮನೇಲಿ ಇದೆಯಾ? ನಮ್ದು ಒಂದು ಸೈಟ್ ಇದೆ. ಜಮೀನು ಒಂದು 2 ಎಕರೆ ಇದೆ. ಯಾರು ಸಂಪಾದಿಸಿದ್ದು? ನಮ್ಮ ತಂದೆಯವ್ರ ಹೆಸರಲ್ಲಿ. ಯಾರು ನಮ್ಮ ಸಂಪಾದಿಸಿದ್ದು? ನೀವೇನಾ? ನಮ್ಮ ತಂದೆ. ಪಿತ್ರಾಜಿತ ಇದಾರ ಅಪ್ಪ? ಇಲ್ಲ, ಹೋದ್ರು. ಎಷ್ಟು ವರ್ಷ ಆಯಿತು? 3 ವರ್ಷ ಆಯ್ತು. ಏನಾಗಿತ್ತು ಅಪ್ಪಂಗೆ? ವಯಸ್ಸಾಗಿತ್ತು ಹಿಂಗೆ. ಎಷ್ಟು ವಯಸ್ಸು? ಅವ್ರಿಗೊಂದು 80 ಆಗಿತ್ತು. ಎಲ್ಲಿ ಅವ್ರನ್ನ ಸಂಸ್ಕಾರ ಮಾಡಿದ್ರಿ? ಅದೇ ನಮ್ಮ ಊರಲ್ಲಿ ಸ್ಮಶಾನದಲ್ಲಿ. ಓಕೆ. ನೀವೇನಾ ಅಥವಾ ನಿಮ್ಮ ಅಣ್ಣನ ಯಾರ ಮಾಡಿದ್ದು ಸಂಸ್ಕಾರ ಮಾಡಿದ್ದು? ನನ್ನ ತಮ್ಮ. ಯಾಕೆ ನೀವು ಮಾಡಲಿಲ್ಲ? ಅದು ನಮ್ಮ ತಂದೆಗೆ 2 ಹೆಂಡ್ತಿ ಇರ್ತವೆ. ಆ ಇಬ್ಬರು ಹೆಂಡ್ತಿಯರು ಯಾಕಾಯ್ತು? ನಮ್ಮ ತಾಯಿ ಸತ್ತೋದ್ರು. ಏನು? ಒಂದು ನಿಮಿಷ. ನಿಮ್ಮ ತಾಯಿ ಸತ್ತಿದ್ದು ಏನಾಗಿ? ಅವರು ಅದೇನೋ ಮಕ್ಕಳಾಗ್ಬಾರ್ದು ಅಂತ ಏನೋ ನಾಟಿ ಔಷಧಿ ತಗೊಂಡು ಹಾಂ, ಅಲ್ಲಿ ಸತ್ತೋಗ್ಬಿಟ್ರು. ಇಷ್ಟು ನಿಲ್ಲಿಸಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಈಗ ವಿಚಾರ ಉತ್ತರ ಇಲ್ಲಿದೆ. ಅಂದರೆ ಒಂದು ಮನೆಯಲ್ಲಿ 2 ಮದುವೆ ಯಾವಾಗ ಆಗತ್ತೆ ಆಗ ತಿಳ್ಕೋಬೇಕು ನಮ್ಮ ವಂಶ ಚೆನ್ನಾಗಿಲ್ಲ, ಹೆಣ್ಣಿಗೆ ನೆಮ್ಮದಿ ಕೊಟ್ಟಿಲ್ಲ. ಅದು ಅವರೇ ಸತ್ತರೋ ಇವರೇ ಸಾಯಿಸಿದ್ರೋ ಏನೋ ಆಯಿತು ಸೆಕೆಂಡ್ರಿ. ಒಂದು ಮನೆಯಲ್ಲಿ ಗೃಹಿಣಿ ಆಗಿರ್ತಕ್ಕಂತಹ ಸುಮಂಗಲಿ ಹೆಂಗಸು ಪ್ರಾಣ ಬಿಟ್ಲು, ಕಾರಣ ಏನೇ ಇರ್ಬೋದು ಅಂದರೆ ನಾವು ತಿಳ್ಕೋಬೇಕು ನಮ್ಮ ಅಪ್ಪನ ವಂಶ, ನಮ್ಮ ಅಮ್ಮನ ಅಪ್ಪನ ವಂಶ 2 ಡ್ಯಾಮೇಜ್, ಏನೂ ಗೊತ್ತಿಲ್ಲ, ಗೋವಿಂದ ಅಂದ್ಕೊಂಡು ಬಂದ್ಬಿಟ್ಟವ್ರೆ. ದೇವ್ರಿಗೂ ಗೋವಿಂದ, ಸತ್ತವ್ರಿಗೂ ಗೋವಿಂದ. ಏನಮ್ಮ? ಇಬ್ಬರಿಗೂ ಗೋವಿಂದ ಅಂದ್ಕೊಂಡು ಬಂದಿರೋ ನಕ್ಷತ್ರದಲ್ಲಿ ಹುಟ್ಟುತ್ತೆ ಕೃತಿಕಾ ನಕ್ಷತ್ರ. ಅಂದರೆ ಮೋಕ್ಷಕಾರಕ ಪರಮೇಶ್ವರ ಕಣ್ಣು ತೆರೆಯೋ ಮೂರ್ಖ ಅಂತ ಹೇಳಿ ಮಗು ಕೊಟ್ಟ. ಅದನ್ನು ಕಣ್ಣು ಮುಚ್ಕೊಂಡು ನೀವು ಬೆಳೆಸಿದ್ರಿ, ಕಣ್ಣು ಮುಚ್ಕೊಂಡು ಮದುವೆ ಮಾಡಿದ್ರಿ, ಕಣ್ಣು ಮುಚ್ಚುವಂತೆ ಮಾಡಿ ಕಂತ್ರಿ ಕಮಂಗಿಗಳು ಮದುವೆ ಮಾಡಿಸಿದ್ರು. ಆ ಮಗನ ಭವಿಷ್ಯ ಹಾಳಾಗಿದೆ. ಮತ್ತಿನ್ನೊಂದು ಕಟ್ಟಕ್ಕೆ ಹೋಗ್ತೀರಾ. ನೀವು ಅದೆಷ್ಟು ಮದುವೆ ಮಾಡ್ತೀರಾ ಮಾಡಿ ನೋಡೇ ಬಿಡೋಣ. ಇದು ಚಾಲೆಂಜು. ಎಷ್ಟು ಮಟ್ಟಕ್ಕೆ ನಿಮ್ಮ ಮಗನಿಗೆ ನೀವು ಕೊಡೋಕ್ಕಾಗತ್ತೆ ದಾಂಪತ್ಯವನ್ನು? ಕೊಡೋಕ್ಕಾಗಲ್ಲ. ಅದರದ್ದೊಂದು ಪ್ರಾಬ್ಲಮ್ ಆಗತ್ತೆ. ಮತ್ತಿನ್ನೊಂದು ಮಾಡೋದಾ ಅಂದರೆ ಮದುವೆಗಳು ಮಾಡೋಕ್ಕೆ ಉಟ್ಕೊಂಡಿದ್ದೀವಿ ಅನ್ನೋ ಮಟ್ಟಕ್ಕಾಯ್ತು ನಾವು. ಈ ಪ್ರಪಂಚಾದ್ಯಂತ ಮದುವೆಗಳು ಏನಕ್ಕೆ ನಿಲುಕ್ತಾ ಇರತಕ್ಕಂಥ ಸಂದರ್ಭ ಯಾಕೆ ಆಗ್ತಾ ಇಲ್ಲ, ಎಲ್ರಿಗೂ ಯಾಕೆ ಆಟ ಆಡಿಸ್ತಾ ಇದೆ ಅಂತ ನಾವು ಅಂದ್ಕೊಳ್ಳೋದಲ್ಲ. ನಾವು ತಿಳಿದೇ ಇರತಕ್ಕಂತಹ ಒಂದು ಸುಮಂಗಲಿ ಹೆಂಗಸು ಸತ್ತ ಮೇಲೆ ನಮ್ಮ ಕುಟುಂಬ ಡ್ಯಾಮೇಜ್ ಆಗಿದೆ, ಗಂಡ ಹೆಂಡತಿ ಫ್ಯಾಮಿಲಿ ಚೆನ್ನಾಗಿಲ್ಲ, ನಾವು ತಿಳ್ಕೋಬೇಕು ಅಂತಕ್ಕಂಥದ್ದಕ್ಕೆ ಆ ಭಗವಂತ ಕೃತಿಕಾ ನಕ್ಷತ್ರ ಮಗುವನ್ನು ಪಾಸ್ ಮಾಡ್ದ. ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಈಗ ಇಲ್ಲ, ಅರ್ಥ ಆಗಿದೆ. ಈಗ ನೀವು ಸುಮಂಗಲಿ ಹೆಂಗಸ್ಗೆ ಯಾವತ್ತು ಬ್ರಾಹ್ಮಣ ಸುಹಾಸನಿಗೆ ಮಡ್ಲು ದುಂಬಿ ಆ ಯಮ್ಮನ ಆಶೀರ್ವಾದ ನಿಮ್ಮ ಹೆಂಡತಿ ಪಡ್ಕೋತಾರೋ ಆವತ್ತು ನಿಮ್ಮ ಮನೆಯಲ್ಲಿ ಹೊಸ ಜೀವನ ಪ್ರಾರಂಭ ಆಗುತ್ತೆ. ಒಳ್ಳೆಯ ರೀತಿ ಸಂಬಂಧ ಸಿಕ್ಕತ್ತೆ, ಒಳ್ಳೆಯ ರೀತಿ ಮದುವೆ ನಡೆಯುತ್ತೆ, ಒಳ್ಳೆಯ ರೀತಿ ದಾಂಪತ್ಯ ಕೂಡ ಇರುತ್ತೆ. ಈ ಸಾಲ ತೀರಿಸ್ಬೇಕಾ ಬೇಡವಾ? ತೀರಿಸ್ಬೇಕು. ಮೊದಲ ಕೆಲಸ ಮಾಡಿ, ಶಾಸ್ತ್ರ ಕೇಳೋರ ಹತ್ರ ಹೋಗಬೇಡಿ. ಅವನು ಇನ್ನೊಂದು ಹೇಳ್ತಾನೆ,
ಜ್ಯೋತಿಷ್ಯ ಶಾಸ್ತ್ರ ಕೇಳೋರ ಹತ್ರ ಹೋದರೆ ಅದಕ್ಕೆ ಇನ್ನೊಂದು ಬೇರೆ ಬೇರೆ ಬರುತ್ತೆ. ನೀವು ಮಾಡಬೇಕಾದದ್ದು ಸುಮಂಗಲಿ ಹೆಂಗಸ್ಗೆ ಏನು ಮಾಡಬೇಕು ಅದನ್ನು ಕರೆಕ್ಟ್ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅವನಿಗೆ ಎಷ್ಟು ಚೇಂಜ್ ಆಗ್ತಾನೆ ನಿಮ್ಮ ಮಗ, ನಿಮಗೆಷ್ಟು ಮನೆಯಲ್ಲಿ ವಾತಾವರಣ ಬರುತ್ತೆ, ಮತ್ತು ಒಳ್ಳೆಯ ಸಂಬಂಧ ಸಿಗಲಿಕ್ಕೆ ಹಿರಿಯರ ಅನುಗ್ರಹದಿಂದ ಆಶೀರ್ವಾದದಿಂದ ಮದುವೆ ಆಗಬೇಕೇ ಹೊರತು ದೇವ್ರ ಹತ್ರ ಹರಕೆ ಕಟ್ಕೊಂಡು ಮದುವೆ ಮಾಡ್ಕೊಳ್ಳೋದು, ದೇವರಿಗೆ ಹರಕೆ ಹಾಕಿ ಮಗು ಮಾಡ್ಕೊಳ್ಳೋದು ಮಾಡಿದ್ರೆ ನೋಡಿ ಇದೇ ಥರ ಅನುಭವಿಸ್ಬೇಕಾಗತ್ತೆ. ಮಗು ದೇವರಿಂದ ಪಡೆಯೋಕ್ಕೆ ಹೋಗಬಾರ್ದು, ಹಿರಿಯರಿಂದನೇ ಪಡಿಬೇಕು. ಮದುವೆನೂ ಅಷ್ಟೇ, ದೇವ್ರಿಗೆ ಹರಕೆ ಕಟ್ಕೊಂಡು ಹೆಣ್ಣು ಹುಡುಕಬಾರ್ದು. ಮದುವೆ ಆದಮೇಲೆ 3 ಮರಿ ಕುಯ್ತೀನಿ ಹರಕೆ ಕಟ್ತೀರಾ, ಈ ಥರ ಎಲ್ಲ ಮದುವೆ ಮಾಡಿಕೊಂಡ್ರೆ ಹುಟ್ಟೋ ಸಂತಾನ ಚೆನ್ನಾಗಿರಲ್ಲ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನೀವು ಮದುವೆಗಳು ಮಾಡುವಾಗ ಮಗು ಹೆಸರಿಡ್ಬೇಕಾದ್ರೆ ಈ ಸತ್ಯ ಗೊತ್ತಾಗಲಿ ಅಂತಲೇ ಭಗವಂತ ಕಳಿಸಿರೋದು ಅನ್ನೋ ಸತ್ಯ ನಿಮ್ಗೆ ಅರ್ಥ ಆಗಲಿ. ಹೇಳೋರ್ಗೆ ಹೇಳೋದು ಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ತಿಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ, ತದನಂತರ ಮದುವೆ ಆಗಲಿ. ದುಡುಕಿ ತೀರ್ಮಾನ ತಗೋಬೇಡಿ. ಇದರ ಮೇಲೆ ನಿಮಗೆ ಸೇರಿದ್ದು ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ರಾಯಚೂರಿನಿಂದ ಶರಣ್ ಬಸವ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಅದೇ ನಮ್ಮ ಮಗನ ಬಗ್ಗೆ ಕೇಳಬೇಕು, ಆಮೇಲೆ ನಮ್ಮ ಮನೇಲಿ ಕೇಳಬೇಕ್ರಿ ಗುರು. ಮಗನ ನಕ್ಷತ್ರ ಇದೆ ತಿಳಿಸಿ. ಭರಣಿ ನಕ್ಷತ್ರ, ಮೇಷ ರಾಶಿ, ಗುರುಗಳಿದ್ದಾರೆ ಮಾತನಾಡಿ. ವೃಷಭ ಲಗ್ನ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 37 ವರ್ಷ. ಮಗಳ ಮಗ ರೀ. ಏನು ಮಾಡ್ತಾ ಇದ್ದಾನೆ? ಭರಣಿ ನಕ್ಷತ್ರ. ಅವ್ರು ನಮ್ಮ ಉದ್ಯೋಗ ಮಾಡ್ತಾನ್ರಿ, ನಮ್ದು ವ್ಯಾಪಾರ ಇದ್ರೆ ಉದ್ಯೋಗ ಮಾಡ್ತಾನ್ರಿ. ಏನಾಗಬೇಕಿತ್ತು ಅವನ ಬಗ್ಗೆ? ಅವನ ಬಗ್ಗೆ ಅಂದ್ರೆ ಮನೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮನೆ ಬಗ್ಗೆ ಅಂದ್ರೇನು? ಮನೆ ನಮ್ದು ಒಂದು 5 ರೂಮಿಂದು ಮನೆ ಇದೆ ರೀ. ಹಳೆ ಮನೆ ಇದೆ, ನಮ್ಮಪ್ಪ 70 ವರ್ಷದ ಮನೆ ಇದೆ ಇದು. ಹಾಂ. 5 ಒಂದು 3 ರೂಮಿಂದು ಒಂದು 3 ರೂಮಿಂದ ಒಂದೈತೆ, ಒಂದು 2 ರೂಮಿಂದ ಒಂದೈತೆ ರೀ. 2 ಮನೆ ಒಂದೇ ತಲಬ ಬೇರೆ ಬೇರೆ ಇದಾರೆ. ಒಂದೇ ಜೇಂಟ್ ಇದಾರೆ ಗೋಡೆ. ಹೇಳಿ. ಆಮೇಲೆ ಮುಂದೆ 3 ರೂಮಿಂದು, ಆಮೇಲೆ 2 ರೂಮಿಂದ, ಆಮೇಲೆ ಮತ್ತೆ ಸ್ವಲ್ಪ ಮುಂದೆ ಹಾಲ್ ಇದೆ. ಮತ್ತೆ ತಲಭಾಗದಲ್ಲಿ ಒಂದೇ ಇದೆ ರೀ, ಮೇಲ್ ಡೋರು. ಆಮೇಲೆ ಅದರ ಮುಂದೆ ಸ್ವಲ್ಪ ಜಾಗ ಇದೆ, 10 ಫೀಟ್. ಅಲ್ಲಿ ಈಶಾನ್ಯಕ್ಕೆ ಸಂಪ್ ಇದೆ. ಹಾಂ. ಈಗ ಅದ್ರ ಬಗ್ಗೆ ಏನಾಗಬೇಕಿತ್ತು ಅಂತ, ಸರಿನಾ ತಪ್ಪಾ ಅಂತನಾ? ಸರಿನಾ ತಪ್ಪ ಅಂತ ಗುರುವೆ. ಓಕೆ. ಈ ಟೋಟಲ್ 2 ಜಾಯಿಂಟ್ ಇದೆ ತಾನೇ? 2 ಜೀಟ್ ಇದೆ ರೀ. ಈಗ ಉತ್ತರ ದಕ್ಷಿಣ ಜಾಸ್ತಿ ಆಯಿತು ನೋಡಿದ್ರಾ? ಹೌದ್ರಿ ಗುರುಗಳೇ. ಈಗ ಇಂದ ಖಾಲಿ ಒಂದು 5 ಫೀಟ್ ಖಾಲಿ ಇದೆ ರೀ. ಅಲ್ಲ ಇರಲಿ. ಈಗ ನಮಗೆ ಸೂರ್ಯ ಮುಖ್ಯನಾ ಯಮಧರ್ಮ ಮುಖ್ಯನಾ? ಸೂರ್ಯ ಮುಖ್ಯ ಗುರುಗಳೇ. ಈಗ ನಿಮ್ಮ ಮನೆಗೆ ಯಾರು ಮುಖ್ಯ ಆಗವ್ರೆ? ಯಮಧರ್ಮ ಮುಖ್ಯ ಆಗವ್ರೆ. ಏನಾಯ್ತದೋ, ಯಾವ ಟೈಮ್ಗೆ ಏನಾಗುತ್ತೋ, ಯಾರು ಓಡೋಗ್ತಾರೋ, ಯಾರು ಏನು ಮಾಡ್ಕೋತಾರೋ, ಈ ಥರ ಯೋಚನೆಯಲ್ಲಿ ಬದುಕಬೇಕು ಅಂದರೆ ಈ ಮನೆಯನ್ನು ನೀವು ಬಳಸ್ಬೋದು. ಭಯವನ್ನು ಉಂಟು ಮಾಡುವ ಮನೆ. ಅರ್ಥ ಆಯ್ತಾ? ಆಯ್ತು ಗುರು. ಭಯವನ್ನು ಉಂಟು ಮಾಡುವ ಮನೆ. ಭಯ ಯಾವುದು ಬೇಕಾದ್ರೆ ಆಗ್ಬೋದು, ಎಲ್ಲ ಥರಕ್ಕೂ ಭಯ ಕೊಡುತ್ತೆ. ಇದನ್ನು ನೀವು ಕೂತ್ಕೊಂಡು ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಬೇಕು ಅಂದರೆ, ಮನೆ ನಮಗೋಸ್ಕರ ಇರಬೇಕಾ, ಮನೆಗೋಸ್ಕರ ನಾವಿರಬೇಕಾ ಅಂತ. ಈಗ ಏನ್ ಮಾಡೋದು ಮುಂದೆ ಗುರುಜಿ? ಏನು ಮಾಡೋದು ಅಂದ್ರೆ ನಾನೇನು ಹೇಳಪ್ಪ, ತೀರ್ಮಾನ ನೀವು ತಗೋಬೇಕು. ಈಗ ಇದರಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತೆ ಎಲ್ಲರೂ ಮತ್ತೆ ಎಲ್ಲ ಮಕ್ಕಳು ಎಲ್ಲ ಸಂತಾನ ಭಾಗ್ಯ ಎಲ್ಲ ಇದಾರೆ ಗುರುಜಿ. ಆಮೇಲೆ ನಾವು ಎಷ್ಟು ಗಳಿಸಿದ್ದೀವಿ ಅಷ್ಟು ಹೋಗ್ಬಿಟ್ಟಿದೆ ಗುರುಗಳೇ. ಅಂದರೆ ಎಲ್ಲದರಲ್ಲೂ ನಾವು ಶ್ರೀಮಂತಿಕೆಯನ್ನು ಹೊಂದಿದ್ದೀವಿ ಅಂತೀರಾ? ಇಲ್ರಿ ಗುರುಗಳೇ, ಶ್ರೀಮಂತಿಕೆ ಇರ್ತದೆ ಗುರುಜಿ. ಫಸ್ಟ್ ಈಗೆಲ್ಲ ಹೋಗ್ಬಿಟ್ಟಿದೆ ಗುರುಜಿ. ಯಾಕೋಯ್ತು ಗೊತ್ತಿಲ್ಲ ಗುರುಜಿ. ನಿಮ್ಮ ಮಗನಿಗೆ ಎಷ್ಟು ವಯಸ್ಸಾ ಹೇಳಿದ್ದೀವಾಗ ನೀವು? ಈ 37 ವರ್ಷ ರೀ. ನಿಮ್ಮ ಮಗ ಹುಟ್ಟದಾಗ ತಿಳ್ಕೊಂಡಿದ್ರೆ ಏನೂ ಹೋಯ್ತಿರ್ಲಿಲ್ಲ, ಅಲ್ಲೇ ಇಟ್ಕೊಂಡಿತ್ತು, ನಿಮ್ಮನ್ನೇ ಇಟ್ಕೊಳ್ಳೋದು. ಅದು ತಿಳ್ಕೊಳ್ಳಿಲ್ವಲ್ಲ, ಓಡೋಯ್ತು. ಭರಣಿ ನಕ್ಷತ್ರ ಸೂಪರ್ ರೂಟ್ ಬೆಳಗ್ಗೆ ಮುಂಜಾನೆ. ಅಲ್ಲ, ಯಾವ ವಾರನಾರು ಹುಟ್ಲಿ, ಅದು ಹೇಳ್ಬೋದು ಅಷ್ಟೇ. ಶನಿವಾರ ಹುಟ್ಟಿದ್ರು ಒಂದು, ಮಂಗಳವಾರ ಹುಟ್ಟಿದ್ರು ಒಂದು ಆಗಿರುತ್ತೆ ಅಂತ. ಭರಣಿ ನಕ್ಷತ್ರದ ಮೂಲ ಏನು ಅದು ತಿಳ್ಕೋಬೇಕು. ನೆಮ್ಮದಿಯಾಗಿ ಆರೋಗ್ಯವಾಗಿ, ಅದು ಬೇಡಿ. ಅವನ ವಿಷಯದಲ್ಲಿ ನೀವು ಶೀತ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಗಂಟ್ಲಲ್ಲಿ ಮೂಗಲ್ಲಿ ಯಾವ್ದು ಗೊತ್ತಾಗಿದೆ ನಿಮ್ಮ ಮಗನ ವಿಷಯದಲ್ಲಿ? ಅದೇ ಉಸಿರಾಟದಲ್ಲಿ ಬಾಯಿ ಲೆಕ್ಕ ಹಾಕೊಳ್ಳಿ. ಆ ಮಗು ಉಸಿರಾಟನೇ ಇಲ್ಲ ಅಂದರೆ ಪ್ರಾಣಕ್ಕೆ ಎಷ್ಟರ ಮಟ್ಟಕ್ಕೆ ಹತ್ರ ಇದ್ರೆ ಯೋಚನೆ ಮಾಡಿ. ಆಸ್ತಿ ತಗೊಂಡು ತಲೆ ಮೇಲೆ ಬಡ್ಕೊಳಕ್ಕಾಗತ್ತಾ? ಒಂದು ಮಗುವಿನ ಉಸಿರಾಟ ಅದು ಶೀತ ಗಾಳಿ ಅದೇ. ಐಸ್ ಕ್ರೀಮ್ ತಿಂದೆ, ಮಳೆಯಲ್ಲಿ ನೆಂದುಬಿಟ್ಟೆ, ಆಹಾ ಏನು ಕುಂಟನೆಪ್ಪ ಹೇಳ್ತಿರ್ರಿ. ಈ ಮೊದಲು ಗುರುಗಳು ಯಾವಾಗಿರ್ತೀರಿ? ಈಗಿಲ್ಲ ಗುರುಗಳೇ. ಅಣ್ಣ, ನಿಮಗೆ ಗೊತ್ತಾಗಿದ್ದು ಈಗಣ್ಣ. ಮಗು ಹುಟ್ಟದಾಗಲೇ ಬಂದಿರೋ ರೋಗ ಅದು, ಈಗೊಂದಲ್ಲ. ನಿಮ್ಮ ಹೆಂಡತಿ ಹೊಟ್ಟೆಲಿ ಇರಬೇಕಾದ್ರೆ ಆಗಿರೋದು ಅದು. ಹೌದು ಗುರುಜಿ, ಹೌದು. ಮತ್ತೆ
ಆ ಮಗು ನಂಗೆ ಬೆಳೆಸಿದಿರಲ್ಲ, ನೀವು ಸರಿನಾ ಸ್ವಲ್ಪ ಯೋಚನೆ ಮಾಡಿ ಜವಾಬ್ದಾರಿ ಎಷ್ಟಿದೆ ಅಂತ. ಮನೆ ಈ ಥರ ಯಾಕೆ ಅಂದರೆ ಆಸ್ತಿ ಯಾವುದೇ ಕಾರಣಕ್ಕೂ ಭರಣಿ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದ್ರೆ ಆಸ್ತಿ ಕಳ್ಕೋಬೇಕೇ ಹೊರತು ಆಸ್ತಿ ಉಳಿಯಲ್ಲ. ಉಳಿದ್ರು ನಿಮಗೆ ಯಾವ ಕಾರಣಕ್ಕೂ ನಿಮಗೆ ದಕ್ಕಲ್ಲ. ಇದು ಸತಸಿದ್ಧವಾದ ವಿಚಾರ. ಇಬ್ರು ಹೆಣ್ಮಕ್ಳಿದ್ದಾರೆ ಗುರುಜಿ. ಅವರು ಒಂದು ಹಸ್ತ ನಕ್ಷತ್ರ, ಒಂದು ಆಸ್ತೇಶ ನಕ್ಷತ್ರ. ನೀವು ಯಾರಕ್ಕೆ ರೆಡಿ ಮಾಡ್ಬೇಕಾದ್ರು ಫಸ್ಟ್ ಏನು ಮಾಡಿ ಅಂದರೆ ಭರಣಿ ನಕ್ಷತ್ರ ಯಾಕೆ ಬಂತು ನಮ್ಮ ವಂಶಕ್ಕೆ ಅಂತ ಫಸ್ಟ್ ಪ್ರಶ್ನೆ ಹಾಕಿ. ನಮ್ಮ ಮಗು ಭರಣಿ ನಕ್ಷತ್ರಕ್ಕೆ ಏನು ಕೊಡ್ದ? ಭರಣಿ ನಕ್ಷತ್ರ ಏನು ಕೊಟ್ಟಿದೆ ಗುರುಜಿ? ಆ ಪ್ರಶ್ನೆಗೆ ನಾನೀಗ ನಿಮ್ಗೆ ಉತ್ತರ ಹೇಳಿದ್ದು. ಯಾಕೆ ಅಂದರೆ ನೀವು ದೇವ್ರಿಗೂ ಸತ್ತೋರ್ಗೂ ಒಂದೇ ಮಾಡ್ಕೊಂಡು ಬಂದಿದ್ರೆ ಏನೂ ಗೊತ್ತಾಗಿಲ್ಲ ನಿಮಗೆ. ಸತ್ತವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ನಿಮ್ಮದೇ ಒಂದೇ ಅಲ್ಲ, ನಿಮ್ಮ ತಾಯಿ ಮನೆ, ನಿಮ್ಮ ತಂದೆ ವಂಶ ಎರಡೂ ಕಂಪ್ಲೀಟ್ ಫೇಲ್. ಕ್ವಾಲಿಟಿ ಗೊತ್ತಿಲ್ಲ, ಮದುವೆ ಕ್ವಾಲಿಟಿ ಗೊತ್ತಿಲ್ಲ, ಜೀವನದಲ್ಲಿ ಹೀಗೆ ಬದುಕಬೇಕು ಗೊತ್ತಿಲ್ಲ. ಸುಮ್ಮನೆ ದಡ ಬಂದು ಸಂಪಾದನೆ ಮಾಡಬೇಕು, ಆಸ್ತಿ ಮಾಡಬೇಕು, ಮದುವೆ ಮಾಡಬೇಕು, ಮಕ್ಕಳು ಮಾಡಬೇಕು. ಈ ಕ್ಯಾಟಗರಿಯಲ್ಲಿ ಬಂದಂಥ ಎರಡೂ ವಂಶ. ಅದಕ್ಕೆ ಒಂದು ಹಸ್ತ ನಕ್ಷತ್ರಕ್ಕೆ ರಿಸರ್ವ್, ಅದು ಮುಂದಕ್ಕೆ ಕೇಳೋಣ. ಸದ್ಯಕ್ಕೆ ಈ ಭರಣಿ ಕುಟುಂಬವನ್ನು ಮದುವೆಗಳಾಗತ್ತಾ ಆಗಲ್ವಾ, ಆದರೆ ಚೆನ್ನಾಗಿರುತ್ತಾ ಅನ್ನೋ ಭಯವನ್ನು ಉಂಟು ಮಾಡುವ ನಕ್ಷತ್ರ ಆಗಿದೆ. ಯಾರಿಗೆ ಮದುವೆ ಮಾಡೋದು, ಮಾಡಿದ ಮೇಲೆ ಚೆನ್ನಾಗಿರುತ್ತಾ? ಆಗ್ಲಿಯಪ್ಪ, ಲಗ್ನ ಆಗಿದೆ ಗುರುಜಿ. ಮೊಮ್ಮಗಳು ಬಂದಾಳ, ಮಗಳ ಹುಟ್ಟಾದ್ರಿ. ಈಗ ನಾನು ಹೇಳ್ತಾ ಇರೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮದುವೆ ಮಾಡೋದು ಮುಖ್ಯ ಅಲ್ಲ, ಮಗು ಆಗೋದು ಮುಖ್ಯ ಅಲ್ಲ. ನೆಮ್ಮದಿಯಾಗಿ ಆರೋಗ್ಯವಾಗಿದ್ದರೆ ದಯವಿಟ್ಟು ತಿಳ್ಕೊಳ್ಳಿ. ನಾನು ಹೇಳ್ತಿರೋದು ಬೇರೆ ಏನೂ ಹೇಳ್ತಾ ಇಲ್ಲ. ಮದುವೆ ಮಾಡಿ ಪರವಾಗಿಲ್ಲ, ಎಲ್ಲ ಮುಚ್ಚಾಕ್ ಮದುವೆ ಮಾಡಿ. ಆದರೆ ಮದುವೆ ಆದಮೇಲೆ ಅವ್ರು ಚೆನ್ನಾಗಿದ್ದಾರಾ, ನಾವು ಅವ್ರು ಚೆನ್ನಾಗಿರೋದು ನೋಡ್ತಾ ಇದ್ದೀವಾ, ನಮಗೆ ಖುಷಿ ಆಗಿದೆಯಾ, ಇದನ್ನು ನೀವು ಗುರುತಿಸಿ. ಮದುವೆ ಆಗತ್ತೆ, ಹೆಂಗೋ ಒಂದು ಆಗತ್ತೆ, ಅದೆಲ್ಲ ಮುಖ್ಯ. ಮದುವೆ ಆದರೆ ಆ ಮದುವೆಯಿಂದ ಅವ್ರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿ, ಇದನ್ನು ಗಮನಿಸ್ಕೊಂಡ್ರೆ ನಿಮ್ಮ ಭರಣಿ ನಕ್ಷತ್ರಕ್ಕೆ ಉತ್ತರ ಸಿಗತ್ತೆ. ಮತ್ತೆ ಮುಂದಕ್ಕೆ ಬೇಡ, ಹಿಂದಕ್ಕಾಗಿರ್ತಕ್ಕಂಥ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಭರಣಿ ನಕ್ಷತ್ರ ಬಂದಿರೋದು. ಆ ತಪ್ಪು ಏನು ಅಂದರೆ ಮುಂದೆ ಕೂತ್ಕೊಂಡಾಗ ಬೇಕಾದ್ರೆ ತೋರಿಸ್ತೀನಿ ಏನು ತಪ್ಪಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಹೃದಯವನ್ನೇ ಗಮನಿಸದೆ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿ. ಮುಂದಿನ ವಿಚಾರವನ್ನು ತಿಳಿಸೋದಾದರೆ, ಈಗ ನಮಗೆ ಒಂದು ಅತಿ ಮುಖ್ಯವಾದ ಈ ಹೃದಯದ ವಿಷಯದಲ್ಲಿ ನಾವು ತುಂಬ ಯಾಮಾರ್ತಾ ಇರತಕ್ಕಂಥ ವಿಚಾರ ಏನಕ್ಕಾಗತ್ತೆ? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು, ಒಂದು ತಾಯಿ ಮಗುವಿಗೆ ಹಾಲು ಕೊಡ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಂದರೆ ಇದು ಆಶ್ಚರ್ಯ ಅಂತ ಅನ್ನಿಸ್ಬೋದು ಬೇರೆಯವ್ರಿಗೆ. ಅರ್ಥ ಮಾಡಿಕೊಂಡ್ರೆ ನಾವೆಷ್ಟು ಮಗುವಿಗೆ ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಚಂದ. ಮತ್ತು ಅದೇ ಬಾಣಂತಿ ಅನ್ನಿಸ್ಕೊಂಡಿರ್ತಕ್ಕಂಥ ತಾಯಿ ಆದವಳು, ಹಾಲು ಕೊಡ್ತಕ್ಕಂತಹ ತಾಯಿ ಆದವಳು ಊಟವನ್ನು ಮಾಡ್ತಕ್ಕಂಥದ್ದು ಎಷ್ಟು ಚಂದ. ಇದಿಷ್ಟು ತಿಳ್ಕೊಂಡ್ರೆ ಆ ಮಗುವನ್ನು ನಾವು ಗೆಲ್ಲಿಸ್ಕೋಬೋದು. ನಾವು ಕಂಪ್ಲೀಟ್ ಫೇಲ್ ಆಗಿದ್ದೀವಿ. ಇಲ್ಲಿ ಗೌರ್ಮೆಂಟ್ನವರು ಭಯಂಕರವಾಗಿ ಅಡ್ವೈಸ್ ಕೊಡ್ತಾರೆ. ಏನು, ತಾಯಿ ಹಾಲನ್ನ ಚೆನ್ನಾಗಿ ಕುಡಿಸಿದ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಸರಿಯೇ, ಆ ತಾಯಿ ಹಾಲು ಹೇಗಿರಬೇಕು ಅಂತ ಹೇಳಿಲ್ಲ. ತಾಯಿ ಹಾಲು ಮಗುವಿಗೆ ತುಂಬ ಒಳ್ಳೆಯದು ಹೇಳಿದ್ರು ಸರಿ. ತಾಯಿ ಹಾಲು ತಾಯಿ ಹೇಗಿರಬೇಕು, ತಾಯಿ ಹೇಗಿದ್ರೆ ಹಾಲು ಹೇಗಿರುತ್ತೆ ಅದು ವಿಚಾರ ಇಲ್ಲ, ಅದು ಮುಚ್ಚೋಯ್ತು. ಗಂಡ ಹೆಂಡತಿ ಚೆನ್ನಾಗಿರಬೇಕು. ಹೇಗೆ ಚೆನ್ನಾಗಿರ್ತಾರೆ ಗೊತ್ತಿಲ್ಲ. ಚೆನ್ನಾಗಿರಿ ಅಂತ ಹೇಳಿದ್ದೀವಿ, ಅದಕ್ಕೆ ಚೆನ್ನಾಗಿರ್ತಾರೆ. ಕಲ್ಪನೆ ತಾನೇ ಇದು. ಹಾಗೆ ಮಗುವನ್ನು ಬೆಳೆಸ್ತಕ್ಕಂಥ ವಿಚಾರಕ್ಕೆ ಬೇಡರಿ. ಮಗು ಹಾಲು ಕೊಡ್ತಕ್ಕಂಥ ತಾಯಿ ಆದವಳು, ಗರ್ಭ ವ್ಯವಸ್ಥೆ ಇರಬೇಕಾಗಿರ್ತಕ್ಕಂಥ ತಾಯಿ ಆದವಳು ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಮಾಡಬೇಕಿತ್ತು ಅಂತ ಮದುವೆ ಮಾಡಿಕೊಂಡ ಪುಣ್ಯಾತ್ಮ ಹೀರೋಗಿದ್ದು ಗೊತ್ತಾಗಬೇಕು. ಇದನ್ನು ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಹೆಂಡತಿ ಗರ್ಭವತಿ ಆದಾಗ ನೀನು ಹಿಂಗೆಲ್ಲ ನೋಡ್ಕೋಬೇಕು ಅಂತೆಲ್ಲ ಟ್ರೈನಿಂಗ್ ಇದೆಯಾ ನಮ್ಮಲ್ಲಿಗೆ? ಇದೆಯಾ? ಇಲ್ಲ. ಮಗು ಆಗಬೇಕಷ್ಟೇ, ಅಷ್ಟೇ. ಆದರೆ ಆ ಮಗುವನ್ನು ಹೇಗೆ ಪಡ್ಕೋಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದನ್ನು ಹೇಳ್ತೀನಿ, ಉದಾಹರಣೆ ಕೊಡ್ತೀನಿ. ಏನು, ವಿಶಾಖ ನಕ್ಷತ್ರ ಅಂತಕ್ಕಂತಹ ವಿಚಾರದಲ್ಲಿ ಬೇಕಾದಷ್ಟು ಸಲ ಹೇಳ್ತಾ ಇರ್ತೀನಿ, ಮದುವೆನೇ ಮಾಡಬೇಡ್ರಿ ವಿಶಾಖಕ್ಕೆ ಅಂತ ಹೇಳಿದ್ದೀನಿ. ಹೌದಾ? ಹಾಗಾದರೆ ಮದುವೆನೇ ಮಾಡಬೇಡ ಅಂದರೆ ಹೆಂಗೆ, ಎಷ್ಟು ಜನ ಉಳ್ಕೋತಾರೆ? ಏನು ಹಂಗೆಲ್ಲ ಏನು ಮಾಡೋದು? ಅವ್ರನ್ನ ಎಲ್ಲಿಗೆ ತೊಗೊಂಡೋಗಿ ಕಳಿಸ್ಬಿಡೋದು? ಪ್ರಶ್ನೆ ಬರುತ್ತೆ ಮಾಮೂಲಿಯಾಗಿ ಯೋಚನೆ ಮಾಡಿದ್ರೆ. ಯಾಕೆ ಅಂದರೆ ವಿಶಾಖ ನಕ್ಷತ್ರ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ ಕುತ್ತಿಗೆ ಭಾಗ. ಏನು? ಕುತ್ತಿಗೆ ಭಾಗ. ಈ ಕುತ್ತಿಗೆ ಭಾಗ
ನಮ್ಮ ಹೃದಯಕ್ಕೆ ನಾವು ಬಳಸೋದು ಗೊತ್ತಿಲ್ಲದ ಕಾರಣ ನಾವು ತುಂಬ ಕಷ್ಟ ತೊಂದರೆ ಕೊಡ್ತಾ ಇದ್ದೀವಿ ನಮ್ಮ ಹೃದಯಕ್ಕೆ. ಇದು ಮೆದುಳಿನ ಬಳ್ಳಿ ಅಂತ ಹೇಳ್ತಾರೆ. ಈ ಮೆದುಳಿನ ಬಳ್ಳಿ ಬೆನ್ನಿನ ಭಾಗದ ಕೊನೆಯ ಭಾಗ ಹತ್ತತ್ರ ಮೋಷನ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಇದೆರಡೂ ಇರತಕ್ಕಂಥದ್ದು ಸರಳ ರೇಖೆಯಲ್ಲಿ ನಿಜವಾಗಲೂ ಕುತ್ತಿಗೆಯನ್ನು ನಮಗೆ ಕೈ ಬಳಸೋಕ್ಕಾಗಿದೆಯಾ ಅಂದ ಮೇಲೆ ಇದು ಬಳಸಬೇಕು ಸ್ವಾಮಿ, ಜ್ಞಾಪಕ ಇರುತ್ತೆ ಅಷ್ಟೇ, ಮತ್ತು ಆಮೇಲೆ ಅದೇ ಆ್ಯಂಗಲ್ ಹೊಟ್ಟೋಗ್ತೀವಿ ಅಂತ ಎಷ್ಟೋ ಜನ ಪ್ರಶ್ನೆ. ಈಗ ಕರೆ ಇದೆಯಾ? ಹೌದು ಗುರುಜಿ, ಬೆಂಗಳೂರಿನಿಂದ ಮೌನೇಶ್ವರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಕೇಳಬೇಕಾಗಿತ್ತು, ಗುರುಜಿ ಜೊತೆ ಮಾತಾಡಬೇಕಾಗಿತ್ತು. ಓಕೆ, ನಿಮ್ಮ ನಕ್ಷತ್ರ ತಿಳಿಸಿ. ಆರೋಗ್ಯ ಮಕ ನಕ್ಷತ್ರ ಸಿಂಹ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಮ್ಮ? ನಾನು ಫೋರ್ತ್ 5 ಓದಿನಿ ಸರ್, ನಾನು ಓದಿಲ್ಲ ಜಾಸ್ತಿ. ಅಯ್ಯೋ, ಅಷ್ಟೇ ಸಾಕು, ಬೇಕಾದಷ್ಟು. ಏನಾಗಬೇಕಿತ್ತಮ್ಮ? ಗುರುಜಿ, ನನಗೆ ಸೊಂಟ ನೋವು ಬಂದಿದೆ, ಒಂದು 6 ವರ್ಷದಿಂದ ಸೊಂಟ ನೋವಿದೆ. ಹಾಸ್ಪಿಟ್ಲ್ ಎಲ್ಲ ತೋರಿಸ್ತಾ ಇದೀನಿ, ಅದು ಹೋಗ್ತಾ ಇಲ್ಲ. ಮತ್ತೆ ಅದರ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಗೆ 26 ವರ್ಷ. ನಿದ್ದೆ ರಾತ್ರಿ ಇಷ್ಟನಾ ಹಗಲಲ್ಲಿ ಇಷ್ಟನಾ? ಗುರುಜಿ, ನಿದ್ದೆ ರಾತ್ರಿ ಮಲ್ಕೊಳ್ಳೋದು ಇಷ್ಟ ಆಗತ್ತಾ, ಹಗಲಲ್ಲಿ ಮಲ್ಕೊಳ್ಳೋದು ಇಷ್ಟ ಆಗತ್ತಾ? ರಾತ್ರಿ ಹಗಲಲ್ಲಿ ಮಲಗಲ್ವಾ? ಮಲಗಲ್ಲ, ಸುಮ್ಮನೆ ಸ್ಟ್ರೆಂತ್ ಆಗಿದೆ ಅಂತ ಸ್ವಲ್ಪ ಓಡಾಡ್ತೀನಿ, ಹೇಳ್ತೀನಿ. ಹಗಲತ್ತು ನಿದ್ದೆ ಮಾಡಲ್ಲ ಗುರುಜಿ. ಯಾವಾಗ ಸ್ಟ್ರೆಂತ್ ಹಾಕಿದ್ದು? ಇದು 19ನೇ ಇಸ್ವಿದಾಗ ಬಂದಿದೆ, ಇನ್ನೂ ವಾಸಿ ಆಗ್ತಿಲ್ಲ. ತೋರಿಸ್ತಾ ಇದೀನಿ, ಫಿಸಿಯೋಥೆರಪಿ ಮಾತ್ರೆ ಮೆಡಿಸಿನ್ ಎಲ್ಲದಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಅವಾಗ ಬರ್ತಾ ಇದೆ ಗುರುಜಿ. ಅದಕ್ಕೆ ಅದು ಏನ್ ಪರಿಹಾರ, ಯಾಕೆ ಆಪರೇಷನ್ ಮಾಡ್ಸು ಅಂತಂದವ್ರೆ, ನನಗ ಇಷ್ಟ ಇಲ್ಲ ಆಪರೇಷನ್ ಮಾಡ್ಕೊಳಕ್ಕೆ. ಎಷ್ಟು ಸಲ ಮಾಡಿಸ್ತೀರಾ ಫಿಸಿಯೋಥೆರಪಿ? ಎಷ್ಟು ಸಲ ಮಾಡಿಸ್ತೀರಾ ಹಂಗಂತ? ಅಲ್ಲ, ಎಷ್ಟು ಸಲ ಆಪರೇಷನ್ ಮಾಡಿಸ್ತೀರಾ ಅಂದೆ? ಇಲ್ಲ, ಅವ್ರು ಹೇಳಿದ್ದಾರೆ. ನಾನು ಅವಾಗ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೀನಿ. 23ನೇ ಇಸ್ವಿದಾಗ ಒಂದ್ಸಲ ಬಂತು, 19ನೇ ಇಸ್ವಿ ಬಂತು. ಎಷ್ಟಮ್ಮ ವಯಸ್ಸು ಎಷ್ಟಮ್ಮ? 45 ಗುರುಜಿ. ಅಮ್ಮ, ನಾನು ಒಂದು ವಿಚಾರ ಹೇಳ್ತೀನಿ ನಿನಗೆ. ಹಾ, ಹೇಳಿ. ನೀನು ಕತ್ತು ಬಗ್ಗಿಸ್ಕೊಂಡು ಕೂತ್ಕೊಳ್ಳೋದು ಎಷ್ಟು ಸರಿ? ಹಾ, ತಪ್ಪು ಗುರುಜಿ. ನಮ್ ಬೆನ್ನ ನೋವು ನಮ್ಗ ಇದಾಗುತ್ತೆ. ಅಲ್ಲ, ನೀನು ಕತ್ತು ಬಗ್ಗಿಸ್ಕೊಂಡೇ ಜೀವನ ಕಳೆದ್ಬಿಟ್ಟಿದ್ಯಲ್ಲಮ್ಮ. ಹೌದು ಗುರುಜಿ, ಟೈಲರಿಂಗ್ ಮಾಡ್ತೀನಿ. ಈಗ ಲೆಕ್ಕ ಹಾಕಿ ಸಂಪಾದನೆ ಮಾಡೋಕ್ಕೆ ಹೋದರೆ ಏನು ಸಿಗುತ್ತೆ ಅಂತ ಮಾಡಿ ಸಂಪಾದನೆ ಕೆಲಸ ಮಾಡಬೇಕು ಅಂತ ನೀವು ಹೇಳಿದಿಲ್ಲ ಗುರುಗಳೇ ಅಂತ ನನಗೆ ಹೇಳ್ಬೇಡಿ. ವಿಷಯ ಇಷ್ಟೇ. ಯಾಕೆ ಅಂದರೆ ಈ ಕುತ್ತಿಗೆ ಬಗ್ಗಿರ್ತಕ್ಕಂತಹ ಅಭ್ಯಾಸ ಮಕ್ಕಳಿಂದ ದೊಡ್ಡವರು ಯಾರಿಗೆ ಆಗಲಿ ಕುತ್ತಿಗೆ ಬಗ್ಗಿಸ್ಕೊಂಡಿದ್ದೀವಿ ಅಂತ ಯಾರಿಗೂ ಅರ್ಥ ಆಗಲ್ಲ. ಈಗ ಇದು ವೈಜ್ಞಾನಿಕವಾಗಿ ಆಪರೇಷನ್ ಆಗಬೇಕು. ಏನಮ್ಮ, ಇದು ಆಪರೇಷನ್ಗಳೇ ಆಗಬೇಕು, ಬಟ್ ಸಕ್ಸಸ್ ಆಗಲ್ಲ. ಕುಯ್ತಾ ಇರಿ, ಹೋಗ್ತಾ ಇರಿ, ಕುಯ್ಸ್ಕೊತಾ ಇರಿ, ಓದ್ತಾ ಇರಿ ಅಷ್ಟೇ. ಬಟ್ ಇದು ಏನಕ್ಕೆ ಬರುತ್ತೆ, ತೊಂದರೆ ಏನು, ಯಾವ ಕಾರಣದಿಂದ ಬರುತ್ತೆ ಅಂತಕ್ಕಂಥ ವಿಚಾರ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ, ಗೊತ್ತಿದ್ರೆ ಹೇಳೋದೂ ಇಲ್ಲ. ಯಾಕೆಂದರೆ ವ್ಯವಹಾರ ನಡಿಬೇಕು. ಓಕೆ, ಫೈನ್. ಆದರೆ ನಮ್ಮ ಕತೆ ಏನು? ಎರಡನೇ ವಿಷಯ ಅಮ್ಮ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಇದು 5 ವರ್ಷ ಆಯ್ತು ಗುರುಜಿ, ನಾವು ವಾಸ ಮಾಡ್ತಾ ಇರೋದು. ಕಟ್ಸಿರೋದಾ? ಬಾಡಿಗೆ ಗುರುಜಿ. ಓಕೆ, 5 ವರ್ಷದಿಂದ ಆಮೇಲೆ ಇದ್ದೀರಾ? ಹಾ, ಇದೇ ಮನೇಲಿ ಇದೆ ಗುರುಜಿ. ಯಾವ ದಿಕ್ಕು ಅದು? ಬಾಗಿಲು, ರಸ್ತೆ? ಸೂರ್ಯನ್ ಬಾಗಿಲು. ಓಕೆ, ರಸ್ತೆನೂ ಆ ಕಡೆನೇ ಇದೆಯಾ? ರಸ್ತೆ ಮುಂದೆಗಡೆನೆ ರಸ್ತೆ ಇದೆ. ಓಕೆ, ಈಗ ಮನೆ ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ಬಾಗಿಲು ಮೂಲೆಗೆ ಬರುತ್ತಾ ಮಧ್ಯಕ್ಕೆ ಬರುತ್ತಾ ನೋಡಿದ್ಯಮ್ಮ ನಿಮ್ಮ ಮನೆ ಬಾಗಿಲು? ಇದು ಈಶಾನ್ಯ ಮೂಲೆಗೆ ಬಾಗಿಲಿದೆ ಗುರುಜಿ. ಓಕೆ, ಗ್ರೌಂಡ್ ಫ್ಲೋರಾ ಫಸ್ಟ್ ಫ್ಲೋರಾ? ಫಸ್ಟ್ ಫ್ಲೋರ್. ನಿಮ್ಮ ಮನೆ ಮಲ್ಕೋತಿಯಲ್ಲ, ಬೆಡ್ರೂಮ್ ಐತಲ್ಲಮ್ಮ? ಬೆಡ್ರೂಮ್ ಇಲ್ಲಿ ಮಾಮೂಲಿ ಕುಬೇರನ್ ಮೂಲೆ ಅಂತಾರಲ್ಲ ಗುರುಜಿ, ಅಲ್ಲೇ ಬರ್ತಾ ಇದ್ದೀನಿ. ಆ ಕುಬೇರನ ಮೂಲೆ ಬೆಡ್ರೂಮ್ ಬಾಗಿಲು ಕಾಣಿಸುತ್ತಲ್ವಾ ನಿಮ್ಮ ಬಾಗಿಲು ನಿಂತ್ಕೊಂಡ್ರೆ? ಹಾ, ಇದು ಅದನ್ನು ಈಶಾನ್ಯ ಮೂಲೆಗೆ ಕೂರ್ಸೋರೆ ಬಾಗಿಲು. ಹೂನಮ್ಮ, ಆ ರೂಮ್ಗೆ ಅದು ಈಶಾನ್ಯ, ಮನೆಗೆ ಇದಿಲ್ಲಿ ಈಶಾನ್ಯ, ಹೌದಲ್ವಾ? ಈಗ ನೀನು ರೂಮ್ ಬಾಗಿಲಲ್ಲಿ ನಿಂತ್ಕೋ. ನಿಮ್ಮ ಮನೆಯ ಮೇನ್ ಡೋರ್ಗೆ ಹೆಂಗ್ ಬರುತ್ತೆ ನೋಡು, ವಕ್ರವಾಗಿ ಹೋಗುತ್ತೆ, ವಕ್ರವಾಗಿ ಹೋಗ್ತೀಯ ನೀನು, ಅಲ್ವಾ? ಹೌದು ಗುರುಜಿ. ಇದು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಇದನ್ನು ಪ್ರೂವ್ ಮಾಡಬೇಕಂದ್ರೆ ಮನೆಯಲ್ಲಿ ಹೆಂಗಸರಾಗಲಿ ಗಂಡಸರಾಗಲಿ, ಜಾಸ್ತಿ ಹೆಂಗಸರೇ ಮನೇಲಿ ಓಡಾಡೋದು, ಹೌದಾ? ಮನೆಯಲ್ಲಿ ಓಡಾಟ ಹಾವು ಹೆಂಗೆ ಹೋಗುತ್ತೋ ಹಾಗೆ ಇವ್ರ ಮನೆಯಲ್ಲಿ ಓಡಾಟ ನಡಿಗೆ ಇರೋದು, ಹಿಂಗೆ ನುಲ್ಗೆ.
ಅಂದರೆ ವೈ ಆಕಾರದಲ್ಲಿ ಇವ್ರ ಮೇನ್ ಡೋರು, ಇವರ ಬೆಡ್ರೂಮ್ದು ಎರಡೂ ಈಕ್ವಲಾಗಿ ಕಾಣಿಸ್ತಾ ಇದೆ, ವೈ ಮೂಲೆಯಲ್ಲಿ ಕಾಣಿಸುತ್ತೆ. ಎಷ್ಟು ಸಲ ಆ ರೂಮಲ್ಲಿ ಹೋಗಿ ಮಲಗಿದ್ರೆ ಯಾರು ಬಂದು ಬೆಲ್ಲೊತ್ತಿದ್ರೋ ಬಾಗಿಲು ಹೊಡೆದ್ರೆ ಎಷ್ಟು ಬೈಕೊಂಡು ಕೋಪ ಮಾಡ್ಕೊಂಡು BP ರೈಸ್ ಮಾಡ್ಕೊಂಡು ಬಂದು ಬಾಗಿಲು ತೆಗಿತಾರೆ. ಈ ಹಾಳಾದ ಮಲ್ಕೊಳಕ್ಕೂ ಬಿಡಲ್ಲ ಈ ಮನೇಲಿ, ಯಾರ್ಯಾರೋ ಬಂದು ಸಾಯಕ್ಕೆ ಬರ್ತಾರೆ ಇಲ್ಲಿ. ಅಂದರೆ ಅಷ್ಟು ಹುಚ್ಚಿಡಿಯತ್ತೆ ಆ ಭೂಮಿಯ ನಡಿಗೆ, ಈಶಾನ್ಯ ನೈಋತ್ಯದ ನಡಿಗೆ ಹುಚ್ಚು ಹಿಡಿತಕ್ಕಂಥದ್ದು. ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಶ್ರಮ ಜಾಸ್ತಿ ಫಲ ಕಮ್ಮಿ, ಖರ್ಚು ಜಾಸ್ತಿ ಆದಾಯ ಕಮ್ಮಿ ಇರುತ್ತೆ. ಸೊ ಎಷ್ಟು ಮಾಡಿದ್ರೂ ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ, ನೆಮ್ಮದಿಯಾಗಿರೋಕ್ಕೂ ಆಗಲ್ಲ. ಏನು ತಾಯಿ? ಹೌದು ಗುರುಜಿ. ಮನೇಲಿ ಮಗನು ಸಿಟ್ಟು ಕೋಪ ಮಾಡ್ಕೋತಾನೆ. ಅಲ್ಲ, ನಿಮ್ಮ ಮನೆನೇ ಫ್ಯಾಕ್ಟ್ರಿ ಇದೆ, ಕೋಪದ ಫ್ಯಾಕ್ಟ್ರಿ. ಹಾ, ಅಡುಗೆ ಮಾಡೋಕ್ಕೂ ಟೈಮ್ ಸಿಕ್ಕಲ್ಲ, ಊಟ ಮಾಡೋಕ್ಕೂ ಟೈಮ್ ಸಿಕ್ಕಲ್ಲ, ಇಷ್ಟೊಂದು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದೀರಾ. ಹೌದು ಗುರುಜಿ. ಈಗ ಇದಕ್ಕೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ? ಪೂಜೆ ಮಾಡೋದಾ, ಮಂತ್ರ ಹೇಳೋದಾ, ಎಲ್ಲಿಗೆ ಹೋಗೋದಮ್ಮ? ಉದಾಹರಣೆ ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಯಾರೂ ಕರೆಕ್ಟಾಗಿ ಮನೆ ಕಟ್ಟಿರೋದು ಇಲ್ಲ. ಮತ್ತು ಚೆನ್ನಾಗಿರೋ ಮನೆ ಕೊಡೋಣ, ಎಲ್ಲಿಗೆ ಹೋಗೋಣ ಅಂತ ಬಾಡಿಗೆವ್ರು ನನಗೆ ಪ್ರಶ್ನೆ ಕೇಳ್ತಾರೆ. ಗುರುಗಳೇ ಚೆನ್ನಾಗಿರೋ ಮನೆ, ನಾನು ಫಸ್ಟ್ ಹೇಳ್ತೀನಿ ಚೆನ್ನಾಗಿರೋ ಮನೆ ಎಲ್ಲೂ ಇಲ್ಲ. ಯಾಕೆಂದ್ರೆ ಅವ್ರು ಚೆನ್ನಾಗಿರೋ ನಿಮ್ಗೆ ಯಾಕೆ ಮನೆ ಕೊಡ್ತೀರೋ, ಅವರೇ ಇಟ್ಕೊತಿದ್ರು ಅಲ್ವೇನಮ್ಮ? ಮನೆ ಚೆನ್ನಾಗಿದ್ದರೆ ನಿಮ್ಗೆ ಯಾಕೆ ಕೊಡ್ತೀರೋ, ಅವರೇ ಬಳಸೋರು. ಚೆನ್ನಾಗಿರೋದಕ್ಕೆ ನಿಮ್ಗೆ ಕೊಡ್ತಾರೆ. ನೀವು ಚೆನ್ನಾಗಿರೋ ಮನೆ ಕೇಳ್ತೀರಾ? ನನಗೆ ಎಷ್ಟು ನಾನು ನಿಜಕ್ಕೂ ಆ ವಿಷಯ ಕೇಳಿದ್ರೆ ತುಂಬ ಕೋಪ ಮಾಡಿ ಆಚೆ ಕಳಿಸ್ತೀನಿ. ನಿಮಗೆ ಸಿಗಲ್ಲ ರೀ ಚೆನ್ನಾಗಿರೋದು. ಚೆನ್ನಾಗಿರೋ ಮನೆಯೇ ಇಲ್ಲ, ಚೆನ್ನಾಗಿರೋದು ಹೆಂಗೆ ಸಿಗುತ್ತೆ? ಹಂಗೆ ಚೆನ್ನಾಗಿರೋ ಹೆಣ್ಣು ಬೇಕು, ಚೆನ್ನಾಗಿರೋ ಗಂಡು ಬೇಕು ಅಂತ ಈ ಗಂಡು ಹೆಣ್ಣು ಹುಡುಕ್ತಾರೆ. ಈಗ ಏನಾಗಿದೆ ನಮಗೆ ಅಂತ ಅರ್ಥ ಆಗಬೇಕು ಪ್ರತಿಯೊಬ್ಬರು ಕೂಡ. ಚೆಂದಾಗಿರೋದು ಅಂದರೆ ಏನು? ಆ ಪ್ರಶ್ನೆಗೆ ಉತ್ತರ ಹಾಕೊಳ್ಳಿ ಮೊದಲು. ಚೆನ್ನಾಗಿರೋ ಹೆಣ್ಣು ಹೇಗೆ? ಚೆನ್ನಾಗಿರೋ ಗಂಡು ಹೇಗೆ? ಚೆನ್ನಾಗಿರೋ ಮನೆ ಹೇಗೆ? ಚೆನ್ನಾಗಿರೋ ಮಗು ಹೇಗೆ? ಯಾವುದು ಚೆನ್ನಾಗಿಲ್ಲ ರೀ. ಮತ್ತು ಯಾಕೆ ಚೆನ್ನಾಗಿಲ್ಲ? ನಾವು ಅದನ್ನ ತಿಳ್ಕೊಳಕ್ಕೆ ಹೋಗೇ ಇಲ್ವಲ್ಲ, ಅದಕ್ಕೆ ಚೆನ್ನಾಗಿಲ್ಲ. ಇದಕ್ಕೆ ನೀವು ಹೋಗ್ಬಿಟ್ಟು ನನಗೆ ಒಳ್ಳೆ ರೀತಿಯಾಗಿ ಮಗು ಹುಟ್ಟಬೇಕು, ಒಳ್ಳೆ ರೀತಿ ಹೆಣ್ಣು ಸಿಕ್ಕಬೇಕು ಅಂತ ಶಾಸ್ತ್ರ ಕೇಳಿದ್ರೆ ಯಾರು ತಪ್ಪು? ಶಾಸ್ತ್ರ ಹೇಳೋರು ತಪ್ಪ, ಶಾಸ್ತ್ರ ಕೇಳೋರು ತಪ್ಪ? ನೀವೇ ಡಿಸೈಡ್ ಮಾಡಿ. ಪ್ರಪಂಚನೇ ಹಂಗೆ ಆಗೋಗಿದೆಯಲ್ಲ ಸ್ವಾಮಿ ಅಂತ ಕೊನೆ ಅದನ್ನೂ ಹೇಳ್ಬಿಡ್ತಾರೆ. ನಮ್ಗೆ ಅದು ಬಿಟ್ಟರೆ ದಾರಿನೇ ಇಲ್ವಲ್ಲ ಸ್ವಾಮಿ, ಹಂಗಂದರೆ ಬದುಕಲ್ಲ. ನಾವು ದಿನ ಸಾಯ್ತಾ ಇದ್ದೀವಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾರೋ ಹೇಳಿದ ಮಾತು ಕಟ್ಕೊಂಡು ನಾವು ಬದುಕಕ್ಕೆ ಹೋದರೆ ಹೀಗೆ ಆಗೋದು. ನಮ್ಮ ಬದುಕು ನಮ್ಮ ಕೈಯಲ್ಲಿರಬೇಕು. ನಮ್ಮ ಮನೆ, ನಮ್ಮ ಮಗು, ನಮ್ಮ ದಾಂಪತ್ಯ ನಮ್ಮ ಕೈಯಲ್ಲಿರಬೇಕು. ಇದು ನಮ್ಮ ಜವಾಬ್ದಾರಿ. ಯಾರನ್ನೋ ಹೋಗಿ ಕೇಳಿ ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಮಗು ಸರಿ ಇಲ್ಲ, ನನ್ನ ಮನೆ ಸರಿ ಇಲ್ಲ ಅಂತ ಕೇಳಿ ಅವನು ಯಾವನು ಹೇಳಕ್ಕೆ ನಿಮ್ಮ ಮನೆ ಬಗ್ಗೆ? ಅವ್ನಿಗೇನು ಗೊತ್ತಿದೆ ಅಂತ ಹೇಳ್ತಾನೆ ಹೇಳಿ? ಅವ್ನು ಕೂತಿರೋದು ಅವ್ನ ಮನೇಲಿ ಗೊತ್ತಿರೋದೇ ವಿಚಾರ ಗೊತ್ತಿರಲ್ಲ. ಮಗ ಎಲ್ಲಿ ಹೋಗಿರ್ತಾನೋ, ಮಗಳೆಲ್ಲ ಹೋಗಿರ್ತಾಳೋ. ನಿಮ್ದು ಹೆಂಗೆ ಹೇಳೋಕ್ಕಾಗತ್ತವರು? ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನೆ ಅಂದರೆ, ವಾಸದ ಮನೆ ಅಂದರೆ ಎಷ್ಟರ ಮಟ್ಟಿಗೆ ನಾವಿರಬೇಕು ಅಂತಕ್ಕಂಥದ್ದು. ಇದು ಅಮ್ಮ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಜಿ, ನೀವು ಅರ್ಥ ಆಯ್ತು. ಆದ್ರೆ ಇದಕ್ಕೆ ಪರಿಹಾರ ಏನು ಗುರುಜಿ? ಪರಿಹಾರ ಏನು ಅಂದರೆ ಇಷ್ಟೊತ್ತು ಹೇಳದ ಮೇಲೆ ನೀನು ತಿಳ್ಕೊಬೇಕಿತ್ತು. ಗುರುಗಳೇ, ನಾವು ಮುಂದೆ ಏನು ಮಾಡಿದ್ರೆ ಆಪ್ರೇಷನ್ ಇಲ್ಲದೆ ನಾವು ಬದುಕೋದು ಹೇಗೆ ಅಂತ ಬೇಕಾದರೆ ಬರೋದಾದರೆ ಹೇಳ್ಕೊಡೋಣ. ತಿಳ್ಕೊಳ್ಳೋ ಆಸಕ್ತಿ ಇದ್ರೆ, ಬಲವಂತಕ್ಕೆ ಬೇಡ. ಹೇಳಿ ಗುರುಜಿ. ನನಗೆ ಆಪರೇಷನ್ ಇಷ್ಟ ಇಲ್ಲ ಅಂತಾನೆ ನಾನು ಫಿಸಿಯೋಥೆರಪಿ ಅದು ಮಾಡ್ಕೊತಾ ಇದ್ದೀನಿ ಗುರುಜಿ. ಅಮ್ಮ, ನೀನು ಏನು ಥೆರಪಿನಾರು ಮಾಡು, ಇನ್ನೊಂದು ಮಾಡು, ದುಡ್ಡು ಯಾಕೆ ತೊಗೊಂಡೋಗಿ ಅಲ್ಲೊಂದು ಸುರಿಬೇಕಾಗತ್ತೆ? ಫಸ್ಟು ನೀನು ಕಾರಣ ತಿಳ್ಕೊ. ನೀನು ಕುತ್ಕೊಳ್ತಕ್ಕಂಥದ್ದು ನಿನ್ನ ಕುತ್ತಿಗೆ ಭಾಗ ಪೂರ್ತಿ ಸಿಕ್ಕಾಬಟ್ಟೆ ಬಕ್ಕೊಂಡೇ ಕೆಲಸ ಮಾಡಬೇಕು. ಏನು ಮಾಡೋದು ಅದನ್ನೇ ಮಾಡೋದು. ಹೌದು ಗುರುಜಿ. ಅದಕ್ಕೆ ನೀನೇನು ಪ್ರಯತ್ನ ಮಾಡ್ಬೋದು ಅನ್ನೋ ಫಸ್ಟ್ ತಿಳ್ಕೊ. ಪ್ರಯತ್ನ ಆಗತ್ತಾ, ಮಾಡೋಕ್ಕಾಗತ್ತಾ ತಿಳ್ಕೊ. ಆಮೇಲೆ ಅದು ಆಟೋಮೆಟಿಕ್ಕಾಗಿ ನೀನು ದಾರಿ ತೋರಿಸುತ್ತೆ. ಗಾಬರಿ ಆಗಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಗುರುಜಿ, ಕೊನೆಯದಾಗಿ ವೀಕ್ಷಕರಿಗೆ ತಿಳಿಸೋದಾದರೆ ಇಲ್ಲಿ ಸಣ್ಣ ಉದಾಹರಣೆಯನ್ನು ಕೊಟ್ಟಿದ್ದು ನಾನು. ಏನು ಅಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಯಾಕೆ ಅಂತಂದರೆ ನಮ್ಮ ಹೃದಯ, ಈಗ ಅಮ್ಮ ಒಂದು ಸಲ ಆಯಿತು ಆಪ್ರೇಷನ್ನು, ಈಗ ಇನ್ನೊಂದು ಸಲಕ್ಕೂ ಆಪ್ರೇಷನ್ ಹೇಳ್ತಾ ಇದ್ದಾರೆ. ಭಯ, ಹಣ ಖರ್ಚಾಗತ್ತೆ, ವಿಧಿ ಇಲ್ಲ, ಹೋಗಲೇಬೇಕು. ಆದರೆ ಎಷ್ಟು ಸಲ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಂತಕ್ಕಂಥದ್ದು ಕೂಡ ಎಲ್ರಿಗೂ ಪ್ರಶ್ನೆ ಆಗತ್ತೆ. ಇಲ್ಲಿ ವಿಷಯ ಇಷ್ಟೇ, ನಾವು ಯಾರನ್ನೋ ದೂರೋದು ಬೇಡ. ನಾವು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಹೋಗಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ನಾವು ಕೂತ್ಕೊಳ್ತಕ್ಕಂತಹ ವಿಚಾರ ಇವಾಗ ನಾನು ಪ್ರಸ್ತಾಪ ಮಾಡಿ ಹೇಳಿದೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಮಕ್ಕಳು ಒತ್ತಡದಲ್ಲಿದ್ದಾರೆ, ಮಕ್ಕಳಿಂದ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಾ ಇದೆ ಅಂತ ಯಾವುದೇ ತಂದೆ ತಾಯಿಗಳು ಯೋಚನೆ ಮಾಡಿ
ಮಕ್ಕಳಲ್ಲಿ ಒತ್ತಡ ಜಾಸ್ತಿ ಇದೆ, ಕೋಪ ಮಾಡ್ತಾರೆ, ಬೇಜಾರು ಮಾಡ್ತಾರೆ ಅಂತ ಕೇಳುವಂಥ ಪ್ರಶ್ನೆಗೆ ಉತ್ತರ, ಅವರು ತಲೆ ಬಗ್ಗಿಸ್ಕೊಂಡು ಕೆಳಗಡೆ ನೆಲ ಕೆರೀತಾ ಇರ್ತಾರೆ, ಇಲ್ಲ ಕಡ್ಡಿ ತಗೊಂಡು ಏನೋ ಬರಿತಾ ಇರ್ತಾರೆ, ಇಲ್ಲ ಯೋಚನೆ ಮಾಡ್ಕೊಂಡೇ ಕೂತಿರ್ತಾರೆ. ಇದು ಕುತ್ತಿಗೆ ಭಾಗ ಯಾವಾಗ ಬಗ್ಗತ್ತೆ ಅವರು ಮನೋರೋಗಿಗಳು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಬಗ್ಗಬೇಕು, ಬಗ್ಗಬಾರ್ದು ಅಂತ ನೀವು ಅನ್ಕೋತೀರಾ. ಆದರೆ ಯಾಕೆ ಬಗ್ಗತ್ತದು? ಪ್ರಕೃತಿದತ್ತವಾಗಿ ಬಗ್ಗತ್ತೆ. ಇದು ಒಂದು 10,000 ಜನ ಕರೆಸಿದ್ರೆ ಇಬ್ಬರು ಸಿಗಲ್ಲ ಈ ಥರದವರು. ಸ್ಟ್ರೈಟಾಗಿ ಕುತ್ತಿಗೆಯನ್ನು ನೇರಾಗಿ ಇಟ್ಕೋಬೇಕು. ಇಲ್ಲಿ ನಾವು ನವಗ್ರಹ ಪೂಜೆ ಮಾಡ್ಸೋಕ್ಕೆ ಹೋಗ್ತೀವಿ. ಈ ಕುತ್ತಿಗೆ ಭಾಗದಲ್ಲೇ ಇರತಕ್ಕಂಥದ್ದು ಸಪ್ತಗ್ರಹಗಳು, 7 ಗ್ರಹಗಳಿದ್ದಾರೆ. ನಾವು ಏನು ಪೂಜೆ ಮಾಡಬೇಕಾದ್ರೂ ಬಕ್ಕಂಡೆ ಪೂಜೆ ಮಾಡ್ತೀವಿ ಅಲ್ಲಮ್ಮ. ಈಗ ಎಲ್ಲಿ ಸರಿ ಹೋಗುತ್ತೆ ಅದು ಸ್ವಲ್ಪ ಯೋಚನೆ ಮಾಡಿ. ವೈಜ್ಞಾನಿಕವಾಗಿ ಬಂದರೆ, ಆಧುನಿಕ ಯುಗಕ್ಕೆ ಬಂದಾಗ, ಅದಕ್ಕೆ ನಾವು ದೈವಿಕವಾದ ವಿದ್ಯೆ ಯಾವುದು ಅಂದರೆ, ನಾವು ಕೂತ್ಕೊಳ್ತಕ್ಕಂತಹ ಭಂಗಿಯನ್ನು ಸರಿ ಮಾಡಿಕೊಳ್ತಕ್ಕಂತಹ ವಿದ್ಯೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ಪಾಲನೆ ಮಾಡೋಕ್ಕೆ ನಿಮ್ಗೆ ಗೊತ್ತಿರಬೇಕು ಅಥವಾ ತಿಳ್ಕೋಬೇಕು. ಇದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡ್ತಕ್ಕಂಥ ಒಬ್ಬ ಗುರುಗಳು ಬೇಕೇ ಬೇಕಾಗತ್ತೆ. ನೀವೇ ಸ್ವಪ್ರಯತ್ನವಾಗಿ ರಿಪೇರಿ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಅಂದರೆ ನೀವು ಕೂತ್ಕೊಳ್ತಕ್ಕಂಥ ಭಂಗಿಯನ್ನು ಯಾವ ರೀತಿ ರಿಪೇರಿ ಮಾಡ್ಕೊಳ್ಬೇಕು, ಇದನ್ನು ಯಾವ ರೀತಿ ನಾವು ಮಾಡ್ಕೊಳ್ಳೋಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ತಿಳಿತಕ್ಕಂಥ ವಿಜ್ಞಾನ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಜ್ಞಾನ ಪ್ರಾಪ್ತಿ ಆಗತ್ತೆ. ಇದು ಉಲ್ಟಾ, ವಿಜ್ಞಾನದಿಂದ ಜ್ಞಾನಕ್ಕೆ ಹೋಗಬೇಕು. ನಮ್ಮ ದೇಹವನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಸತ್ಯಾಂಶ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲ ಗುಟ್ಟು ಅಂತ ನಿಮಗೆಲ್ಲರೂ ಅರ್ಥ ಆಗಿದ್ದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಬದುಕು ನಮ್ಮ ಕೈಯಲ್ಲೇ ಇದೆ, ಅರ್ಥೈಸಿಕೊಂಡು ಮುನ್ನಡೆದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ವಿಚಾರವನ್ನು ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 861891523, 91082588834.